ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನು ಗುರುವಾಗಿದ್ದಾನೆ. ಅಷ್ಟೇ ಅಲ್ಲದೆ ಭಗವದ್ಗೀತೆಯ ಮೂಲಕ ನಮಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾನೆ. ಅಂದರೆ ನಾವು ಹೇಗೆ ಧರ್ಮ ಮಾರ್ಗದಲ್ಲಿ ಹೋಗಬೇಕು, ಯಾವುದು ಸರಿ ಯಾವುದು ತಪ್ಪು. ಯಾಕೆ ಅಂತಂದರೆ ನಮಗೆ ಊರಿಗೆ ಹೋಗಬೇಕು ಅನ್ನೋದು ಗೊತ್ತಿರುತ್ತೆ ವಿನಃ ಆ ಊರಿಗೆ ಹೋಗಿ ಸೇರೋ ದಾರಿ ಭಗವಂತನೇ ತೋರಿಸ್ಬೇಕು. ಹಾಗಾಗಿ ನಮ್ಮೆಲ್ಲರಿಗೂ ಗೊತ್ತು, ಹುಟ್ಟು ಸಾವು ಎರಡೂ ಸಹ ನಮ್ಮ ಕೈಯಲ್ಲಿ ಇಲ್ಲ ಅಂತ. ಬರ್ತನೂ ನಾವೇನು ತೊಗೊಂಡ್ಬಂದಿರೋದಿಲ್ಲ, ಹೋಗ್ತಾನೂ ಏನೂ ತೆಗೆದುಕೊಂಡು ಹೋಗೋದಿಲ್ಲ. ಆದರೆ ಇಲ್ಲಿ ಬಂದಿದ್ದೀವಿ ಅಂದಾಗ ಇಲ್ಲಿ ನಾವು ವಿ ಹ್ಯಾವ್ ಟು ಪೇ ದ ರೆಂಟ್. ಆ ರೆಂಟೇ ನಮ್ಮ ಕರ್ಮ. ಹಾಗಾಗಿ ಕೃಷ್ಣನು ಸಹ ಅದನ್ನೇ ಹೇಳ್ತಾನೆ, ನೋಡು ನಾನು ಸಹ ಈ ಭೂಮಿ ಮೇಲೆ ಮಾನವನಾಗಿ ಹುಟ್ಟಿದ್ದೀನಿ, ಹಾಗಾಗಿ ನಾನು ನನ್ನ ಕರ್ಮವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಏಕೆಂದರೆ ಆತ ಭಗವಂತ ಆದ್ರೂ ಸಹ ಆತ ಭಾಗವತದಲ್ಲಿ ಹೇಳ್ತಾ ಹೋಗ್ತಾರೆ, 4 ಗಂಟೆಗೆ ಹೇಳ್ತಾ ಇದ್ದ, ಪ್ರತಿನಿತ್ಯ ಅವನ ನಿತ್ಯಾದಿ ಕರ್ಮಗಳನ್ನು ಮಾಡ್ತಾ ಇದ್ದ, ಯಾವ ರೀತಿಯಾದಂತಹ ಕೆಲಸ ಕಾರ್ಯದಿಂದಲೂ ಆತ ವಿಮುಖ ಆಗಿಲ್ಲ ಅಂತ ಭಗವದ್ಗೀತೆ ಉಲ್ಲೇಖ ಹೇಳ್ತಾ ಹೋದರೆ ನಮಗೂ ಅದೇ ಹೇಳ್ತಾ ಇದ್ದಾನೆ. ನೋಡಿ, ಸೂರ್ಯೋದಯಕ್ಕಿಂತ ಮುಂಚೆ ನಾನು ಎದ್ದೇಳ್ತಾ ಇದ್ದೀನಿ, ನನ್ನ ಪ್ರತಿನಿತ್ಯದ ಕರ್ಮಗಳನ್ನು ಮಾಡ್ತಾ ಇದ್ದೀನಿ, ಎಲ್ಲವುದನ್ನು ನಗುತ್ತಾ ಸ್ವೀಕಾರ ಮಾಡ್ತಾ ಇದ್ದೀನಿ. ಅದಕ್ಕೆ ಅವನನ್ನು ಹೇಳೋದು ಪ್ರಸನ್ನವದನಂ ಅಂತ. ಹಾಗಾಗಿ ನಾವು ಅಷ್ಟೇ, ನಮ್ಮ ಜೀವನದಲ್ಲಿ ಏರುಪೇರಿಲ್ವಾ? ಏರುಪೇರಿದೆ ಕಣ್ರಿ ಅಲ್ವಾ. ಒಂದಿನ 6ಕ್ಕೆ ಹೋದರೆ ಇನ್ನೊಂದು ದಿನ 3ಕ್ಕೆ ಇಳಿತೀವಿ, ಇನ್ನೊಂದು ದಿನ ಆ ಅಪ್ ಆ್ಯಂಡ್ ಡೌನ್ಸ್ ತುಂಬ ಇದೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಅಪ್ಪ ಭಗವಂತ ಇಷ್ಟೊಂದು ಅಪ್ ಆ್ಯಂಡ್ ಡೌನ್ಸ್ ನಮ್ಮ ಜೀವನದಲ್ಲಿ ಕೊಡ್ತಾ ಇದೆಯಾ ಅಂತ ನಾವು ಪ್ರಶ್ನೆಯನ್ನು ಮಾಡ್ತೀವಿ. ನಾವು ಒಂದು ಸಲ ಯೋಚನೆ ಮಾಡಬೇಕು, ಆ ಅಪ್ ಆ್ಯಂಡ್ ಡೌನ್ಸ್ ಏನಿದೆ ಅಂದರೆ ಜಿಗ್ಜಾಗ್ ಲೈನ್ಸ್ ಏನು ಬರ್ತಾ ಇದೆ, ಆ ಜಿಗ್ಜಾಗ್ ಲೈನ್ ಬರ್ತಾ ಇದ್ರೇ ಜೀವನ ಅಲ್ವಾ. ನಿಮಗೆ ಏನಾದರೂ ಹುಷಾರಿಲ್ಲ ಅಂದ ತಕ್ಷಣ ಡಾಕ್ಟ್ರು ಫಸ್ಟ್ ECG ಮಾಡಿಸ್ಕೊಂಬರಕ್ಕೆ ಹೋಗ್ತಾರೆ, ಹೇಳ್ತಾರೆ. ECG ಮಾಡಿಸಿದಾಗ ನಿಮ್ಗಲ್ಲಿ ಜಿಗ್ಜಾಗ್ ಲೈನ್ಸ್ ಇದ್ದರೆ ಅರ್ಥ ಏನು, ನಿಮ್ಮ ಹಾರ್ಟ್ ಸರಿಯಾಗಿ ಕೆಲಸ ಮಾಡ್ತಾ ಇದೆ, ನೀವು ಜೀವಂತವಾಗಿದ್ದೀರಾ ಅಂತ. ಅಪ್ಪಿ ತಪ್ಪಿ ನಮಗೆ ಅಪ್ ಆ್ಯಂಡ್ ಡೌನ್ಸ್ ಬೇಡಪ್ಪ ಅಂದರೆ ಏನು ಬರುತ್ತೆ, ಒಂದು ಪ್ಲೈನ್ ಸಿಂಗಲ್ ಲೈನ್ ಬಂದುಬಿಡುತ್ತೆ. ಆ ಸಿಂಗಲ್ ಲೈನಿಗೆ ಎಷ್ಟೊಂದು ಅರ್ಥ ಇದೆ ಅಲ್ವಾ. ಹಾಗಾಗಿ ನಮ್ಮ ಜೀವನದಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಬರ್ತಾ ಇದೆ ಅಂದರೆ ನಾವು ಖುಷಿ ಪಡಬೇಕು. ಏಕೆಂದರೆ ಭಗವಂತ ನಮ್ಮನ್ನಿನ್ನೂ ಜೀವಂತವಾಗಿಟ್ಟಿದೆಯಾ, ನನಗಿನ್ನೂ ಪಾಠಗಳನ್ನು ಹೇಳ್ಕೊಡ್ತಾ ಇದೆಯಾ, ನಾನಿನ್ನೂ ಹೇಗೆ ನನ್ನನ್ನು ನಾನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತಾ ಇದೆಯಾ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಬೇಕು. ಒಬ್ಬರು ವೃದ್ಧರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ. ಅವರ ಹೃದಯ ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ. ಕೆಲಸ ಮಾಡದೇ ಇದ್ದಾಗ ಡಾಕ್ಟರು, ಅವರು ಶಿಕ್ಷಕರಾಗಿರೋದ್ರಿಂದ ಅವರ ಸ್ಟೂಡೆಂಟೇ ಡಾಕ್ಟರ್ ಆಗಿರ್ತಾರೆ. ಹಾಗಾಗಿ ಅವರ ಸ್ಟೂಡೆಂಟೇ ಅವರನ್ನು ಟ್ರೀಟ್ಮೆಂಟ್ ಮಾಡ್ತಾರೆ. ಆ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಅವ್ರ ಕೈಲಿ ಬಿಲ್ ಬರುತ್ತೆ. ಆ ಬಿಲ್ ಬಂದಾಗ ಸ್ವಲ್ಪ ದೊಡ್ಡ ಅಮೌಂಟೇ ಆಗಿರೋದ್ರಿಂದ ಅವ್ರ ಕಣ್ಣು ನೀರು ತುಂಬುತ್ತೆ. ಆಗ ತಕ್ಷಣ ಆ ಸ್ಟೂಡೆಂಟ್ ಹೇಳ್ತಾರೆ, ಅಂದರೆ ಡಾಕ್ಟ್ರ್ ಹೇಳ್ತಾರೆ, ಇದು ನಂದು ಹಾಸ್ಪಿಟ್ಲಲ್ಲ, ನಾನಿಲ್ಲಿ ಕೇವಲ ಡಾಕ್ಟ್ರ್ ಅಷ್ಟೇ, ನಿಮಗೆ ತುಂಬ ಕಷ್ಟ ಆಗ್ತಿದೆ ಅಂದರೆ ನನ್ನ ಫೀಸು ಮತ್ತು ಕೆಲವು ಏನೇನಿದೆ ಅದನ್ನು ನಾನು ಸ್ವಲ್ಪ ಕಮ್ಮಿ ಮಾಡಿಸ್ಕೊಡ್ಬಲ್ಲೆ ಅಂತ ಹೇಳ್ತಾರೆ. ಆಗ ಆ ವೃದ್ಧರು ಎಷ್ಟು ಸುಂದರವಾದ ಮಾತಾಡ್ತಾರೆ ಅಂದರೆ, ನನ್ನ ಹೃದಯ ಒಂದು ದಿನ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ವೆಂಟಿಲೇಟರಲ್ಲಿ ಇಟ್ರಿ, ಮಿನಿಮಮ್ ವೆಂಟಿಲೇಟರ್ ಚಾರ್ಜ್ ಬಂದರೆ 35,000-40 ಸಾವಿರ. ಆದರೆ ಭಗವಂತ ನನಗೆ ಇಷ್ಟು ದಿನಗಳವರೆಗೆ ನನಗೆ ಉಸಿರಾಟದ ಈ ಮಿಷಿನ್ ಆಗಿರೋಂಥ ಈ ಹೃದಯಕ್ಕೆ ಪ್ರತಿನಿತ್ಯ ಕೆಲಸವನ್ನು ಕೊಡ್ತಾ ಇದ್ದ, ಅವನು ಯಾವತ್ತೂ ನನಗೇನೂ ಫೀಸ್ ಕೇಳಲೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಹೌದು, ನಮಗೆ ನಾವು ಹುಷಾರು ತಪ್ಪೋವರೆಗೂ ನಮ್ಮ ದೇಹ ಭಗವಂತ ಎಷ್ಟು ಸುಂದರವಾಗಿ ಮಾರ್ಪಾಡು ಮಾಡಿದ್ದಾನೆ, ಅಥವಾ ನಾವು ಅವನಿಗೆ ಇನ್ನೂ ಹೇಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಅಂತ ನಮಗೆ ಗೊತ್ತಾಗೋದೇ ಇಲ್ಲ. ನಾವು ಒಂದು ಸಲ ನಮ್ಮ ಬಗ್ಗೆ ಯೋಚನೆ ಮಾಡಿದಾಗ ನಮಗೇನು ಹೇಳ್ತೀವಿ, ಅಯ್ಯೋ ಇಷ್ಟೊಂದಿಲ್ಲ, ಈ ಕಷ್ಟ ಕೊಟ್ಟಿದ್ಯಾ, ಆ ಕಷ್ಟ ಕೊಟ್ಟಿದ್ಯಾ, ಇದು ಯಾಕೆ ಕೊಟ್ಟೆ, ಅದು ಯಾಕೆ ಕೊಟ್ಟೆ, ಇದು ಬೇಡಾಗಿತ್ತು, ಅದು ಬೇಡಾಗಿತ್ತು. ವಿ ಆರ್ ಹ್ಯಾವಿಂಗ್ ಹನುಮಂತನ ಬಾಲ ಥರ ಕಂಪ್ಲೇಂಟ್ ಲೀಸ್ಟ್ ಇದೆ. ಆದರೆ ಥ್ಯಾಂಕ್ ಯು ಲೀಸ್ಟ್ ಬರಿತಾ ಹೋದರೆ ಅದಕ್ಕಿಂತ ದೊಡ್ಡಕ್ಕಾಗತ್ತೆ. ಯಾಕೆಂದರೆ ಪ್ರತಿನಿತ್ಯದ ನಾವು ಏನೊಂದು ಉಸಿರು ತೊಗೊಳ್ತೀವಿ ಅದಕ್ಕೂ ಸಹ ನಾವು ಭಗವಂತನಿಗೆ ಧನ್ಯವಾದ ಹೇಳಬೇಕು. ಹಾಗಾಗಿ
ಭಗವಂತನಿಗೆ ಧನ್ಯವಾದ ಹೇಳೋಣ. ಭಗವಂತ ಇಷ್ಟು ಸುಂದರವಾದ ದೇಹವನ್ನು ಕೊಟ್ಟಿದ್ಯಾ, ಈ ದೇಹದ ಜೊತೆ ನನಗೆ ಕೈ ಕಾಲು ಎಲ್ಲ ಇನ್ನೂ ಗಟ್ಟಿ ಕೊಟ್ಟು ಶಕ್ತಿ ಕೊಟ್ಟಿದ್ಯಾ, ಹಾಗಾಗಿ ನಿನಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿ ತಂದೆ ಅಂತ ಅವನಿಗೆ ಧನ್ಯವಾದ ಹೇಳ್ತಾ 39ನೇ ಶ್ಲೋಕದ ಅರ್ಥವನ್ನು ತಿಳ್ಕೊಳ್ಳೋಣ. ಈ 39ನೇ ಶ್ಲೋಕದಲ್ಲಿ ಕೃಷ್ಣ ಏನು ಹೇಳ್ತಾ ಹೋಗ್ತಿದ್ದಾನೆ ಅಂದರೆ, ಇನ್ನು ಇಂದ್ರಿಯಗಳು ಅಥವಾ ಆಸೆಗಳಿಗೆ ಏನು ಕಾರಣ ಅಂತಲೇ ಹೇಳ್ತಾ ಹೋಗ್ತಾನೆ. ಅದರಲ್ಲಿ ಮೊದಲಿಗೆ ಹೇಳ್ತಾ ಇದ್ದಾನೆ, ಅವ್ಯಯವಾಗಿದೆ ಜ್ಞಾನ, ಶುದ್ಧವಾದ ಪ್ರಜ್ಞೆಯು, ವಿಧೇತ ಈ ಜ್ಞಾನಿನ ಅಂದರೆ ಜೀವಿಯ, ನಿತ್ಯ ವೈರಿಣ ಶಾಶ್ವತವಾದ ಶತ್ರುವಾದ, ಕಾಮರೂಪದಿಂದ ಕೌಂತೆಯ ಕುಂತಿಯ ಮಗನೇ, ದುಷ್ಟೋರೇಣ ಅಂದರೆ ಎಂದಿಗೂ ತೃಪ್ತಿಯಾಗದ, ಅವಲೇನ ಅಂದರೆ ಅಗ್ನಿಯಾದ, ಚ ಅಂದರೆ ಕೂಡ. ಅಂದರೆ ನಾವು ಈಗ ಏನು 48 ಶ್ಲೋಕದಲ್ಲಿ ಅರ್ಥದಲ್ಲಿ ತಿಳ್ಕೊಂಡ್ವಿ, ಆಸೆ ಅನ್ನೋದೇ ನಮ್ಮ ದುಃಖಕ್ಕೆ ಅಥವಾ ನಮ್ಮ ಕೋಪಕ್ಕೆ ಮೂಲ ಕಾರಣ. ದುಃಖ ಅನ್ನೋದಕ್ಕಿಂತ ಕೋಪ, ನಮ್ಮ ಕೋಪಕ್ಕೆ ಮೇನ್ ರೀಸನ್ ಬಂದು ನಮ್ಮ ಆಸೆಗಳು, ಅದರಲ್ಲೂ ದುರಾಸೆಗಳು ಅಂತ ಈ 39ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಈ ದುರಾಸೆ ಅನ್ನೋದು ಯಾವ ರೀತಿಯಾಗಿ ಕೆಲಸ ಮಾಡುತ್ತಪ್ಪ ಅಂತ ನೋಡೋದಾದರೆ, ದುರಾಸೆ ಅಜ್ಞಾನಿಯಲ್ಲಿ ಅಜ್ಞಾನವನ್ನು ಹೆಚ್ಚು ಮಾಡ್ತಾ ಹೋದರೆ, ಜ್ಞಾನಿಯಲ್ಲಿ ಏನು ಮಾಡ್ತಾ ಹೋಗುತ್ತಪ್ಪ ಅಂದರೆ ಅವನ ಒಳಗಿನ ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲದ ಹಾಗೆ ಮಾಡ್ತಾ ಹೋಗುತ್ತೆ. ಅಂದರೆ ಈಗ ಸಾತ್ವಿಕರು ಅಂತ ತಗೊಂಡಾಗ ನಮ್ಮೆಲ್ಲರಿಗೂ ಸಹ ಆಸೆ ಇದೆ, ಭಗವಂತನನ್ನು ನೋಡಬೇಕು. ಈಗ ಎಲ್ಲೋ ಒಂದು ಕಡೆ MTR ಅಲ್ಲಿ ಮೈಸೂರು ಮಸಾಲೆ ದೋಸೆ ತಿನ್ಕೊಂಡು ಬಂದು ಯಾವ ಹೋಟ್ಲಲ್ಲಿ ತಿಂದ್ರೂ ಆ ದೋಸೆ ಇದ್ದಾಗಿಲ್ಲ ಅಂತ ನನಗೆ ಹೇಗೆ ನೆನಪಾಗುತ್ತೋ, ಹಾಗೆಯೇ ಇಲ್ಲಿ ಭಗವಂತನನ್ನು ಕಂಡವರಿಗೆ ಅಥವಾ ಜ್ಞಾನಿಗಳಿಗೆ ನಾವು ಏನನ್ನು ಕೊಟ್ಟರೂ ರುಚಿಸೋದಿಲ್ಲ. ಅದು ನಾವು ಜಡಬಡತನ ಕಥೆಯಲ್ಲಿ ನಾವು ಕೇಳಿಬಿಟ್ಟಿದ್ದೀವಿ. ಅಂದರೆ ಅವನು ಎಲ್ಲದನ್ನು ತಿಂತಾ ಇದ್ನಂತೆ, ಯಾಕೆಂದರೆ ಅವನಿಗೆ ಯಾವುದೂ ರುಚಿಸ್ತಾ ಇರಲಿಲ್ಲ. ಅವನು ಭಗವಂತನನ್ನು ಮಾತ್ರ ಪ್ರೀತಿಸ್ತಾ ಇದ್ದ. ಹಾಗೆಯೇ ಇಲ್ಲಿ ಜ್ಞಾನಿ ಏನಾಗೋಗ್ತಾನೆ, ಅವನ ಒಳಗಿನ ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಅವನಿಗೆ ಆಸೆ ಬಂದಾಗ, ಅದರಲ್ಲೂ ದುರಾಸೆ ಬಂದಾಗ. ಈಗ ಆಧ್ಯಾತ್ಮಿಕ ಅಂತ ಹೇಳಿ ತಗೊಳ್ತೀವಿ. ಆಧ್ಯಾತ್ಮಿಕ ಅಂದಾಗ ಭಗವಂತನನ್ನು ಸೇರಬೇಕು, ಭಗವಂತನನ್ನು ಸೇರೋ ದಾರಿ ಅಂತ ನಮ್ಮೆಲ್ಲರಿಗೂ ಗೊತ್ತು. ಅಂಬಿಗನಾಗಿ ಅವನು ಕೂತು ನಮಗೆ ಮೋಕ್ಷದ ಕಡೆ ಕರೆದುಕೊಂಡು ಹೋಗ್ತಾನೆ ಅಂತಲೂ ಗೊತ್ತು. ಆದರೆ ಎಲ್ಲೋ ಒಂದು ಕಡೆ ಅದನ್ನೂ ಸಹ ಹಣ ಮಾಡಿಕೊಳ್ಳುವಂತಹ ಮೂಲ ಸ್ಥಾನ ಮಾಡಿಕೊಂಡಾಗ ಅಲ್ಲಿ ಆ ಜ್ಞಾನಿಗೆ ಅಜ್ಞಾನ ಆವರಿಸಿಬಿಡುತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅಂತ ಅಂದಾಗ, ನಮ್ಮಲ್ಲಿರುವಂತಹ ಭಗವಂತನನ್ನ ಪ್ರೀತಿಯನ್ನು ಅಥವಾ ಭಗವಂತನ ಜ್ಞಾನವನ್ನು ಯಾವತ್ತೂ ಸಹ ನಾವು ನಮ್ಮ ಹಣದ ಮೂಲವಾಗಿ ಮಾಡ್ಕೋಬಾರ್ದು ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಜ್ಞಾನಿ ಏನು ಮಾಡ್ತಾ ಹೋಗ್ತಾನೆ, ಅವನ ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ, ಅದನ್ನು ಮುಸುಕು ಮುಚ್ಚಿದ ಹಾಗೆ ಮುಚ್ಚಿಬಿಡುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಎಕ್ಸ್ಪೆಷಲಿ ಈ ಕಲಿಯುಗ ಅಂತ ಅಂದ್ರೇ ದ್ವಾಪರ ಯುಗದ ಅಂತ್ಯದಲ್ಲಿ ಬರ್ತಾನೆ ಕಲಿ. ಆವಾಗ ಕಲಿಯನ್ನು ಕೃಷ್ಣ ಎದುರಿಸೋದಕ್ಕೆ ಆಗೋದೇ ಇಲ್ಲ. ಏಕೆಂದರೆ ಕಲಿಯನ್ನು ನಮ್ಮ ಕಲ್ಕಿಯೇ ಸಂಹಾರ ಮಾಡಬೇಕಾಗಿರುತ್ತೆ. ಆದರೆ ಕೃಷ್ಣನ ಹತೋಟಿಯಲ್ಲಿ ಇದ್ದಾಗ ಅವನು ಕೇಳ್ತಾನೆ, ನನಗೆ ಯಾವುದಾದ್ರೂ 3 ಜಾಗವನ್ನು ಕೊಡು, ನಾನು ಕಲಿಯುಗದಲ್ಲಿ ಆ 3 ಜಾಗದಲ್ಲಿ ನಾನು ಸಾಮ್ರಾಜ್ಯವನ್ನು ಸ್ಥಾಪಿಸ್ತೀನಿ ಅಂತ ಅಂದಾಗ, ಮೊದಲನೇ ಜಾಗ ಕಾನೂನು ಬಾಹಿರವಾಗಿರುವಂತಹ ಕೆಲಸ ಮಾಡೋ ಜಾಗ, 2ನೇದು ಕುಡಿತದ ಸ್ಥಳ, 3ನೇದು ಮಾಂಸಾಹಾರವನ್ನು ಮಾರುವಂತಹ ಸ್ಥಳ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಮತ್ತು 4ನೇದು ಬಂಗಾರ. ಹಾಗಾಗಿ ಈ ಬಂಗಾರಕ್ಕೆ ಕಲಿಯ ಪ್ರಭಾವ ಇರೋದ್ರಿಂದ ನಾವು ಬಂಗಾರ ಇಟ್ಕೋಬಾರ್ದು. ಹಾಗಿದ್ರೆ ನೀವು ಬಂಗಾರ ಹಾಕ್ಕೊಳ್ಳಲ್ವಾ ಅಂತ ಕೇಳಿದ್ರೆ, ಇಲ್ಲ ರೀ ನಾನು ಬಂಗಾರ ಹಾಕ್ಕೊಳ್ತೀನಿ, ಆ ರೀತಿ ಅಂತಲ್ಲ, ಅಂದರೆ ಅತಿಯಾದ ವ್ಯಾಮೋಹ ಇರಬಾರ್ದು ಅಂತ ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲದೆ ನಾವು ಯಾವುದಾದರೂ ಆ ರೀತಿಯಾದಂತಹ ವಸ್ತುವನ್ನು ತೆಗೆದುಕೊಂಡಾಗ ಭಗವಂತನಿಗೆ ಅರ್ಪಿಸಿ, ಭಗವಂತ ನೀನು ಕೊಟ್ಟಂತಹ
ಕೃಪೆ ಅಂತ ನಾನು ಇದನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸ್ವೀಕಾರ ಮಾಡಬೇಕು. ಹಾಗೂ 5ನೇದು ಬಂದು ಜೂಜು ಅಡ್ಡ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇವೆಲ್ಲವೂ ಸಹ ನರಕದ ದಾರಿಗಳು ಅಂತಲೇ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಕಲಿಯುಗದಲ್ಲಿ ಯಾಕೆ ಈ ಕಲಿಯುಗಕ್ಕೆ ಇಷ್ಟೊಂದು ವಿವರಣೆಯನ್ನು ಕೊಡ್ತಾ ಇದ್ದಾರೆ ಅಂತ ನಾವೇನಾದ್ರು ನೋಡೋದಾದರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಾಲನೇಮಿ ಅನ್ನೋ ರಾಕ್ಷಸನೇ ಕಂಸನಾಗಿ ಹುಡ್ತಾನೆ. ಆ ಕಂಸನೇ ನಮ್ಮೆಲ್ಲರಲ್ಲಿ ಕಾಲನೇಮಿಯಾಗಿ ಈ ರೀತಿಯಾದಂತಹ ಬೇಡದ ಆಸೆಗಳನ್ನು ಕೊಡ್ತಾ ಹೋಗ್ತಾನೆ. ಬೇಕು 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 ಬೇಕು, ಇನ್ನಷ್ಟು ಬೇಕು, ಮತ್ತಷ್ಟು ಬೇಕು, ಇಲ್ಲ ಇದು ಸಾಲ್ತಾ ಇಲ್ಲ, ಇನ್ನಷ್ಟು. ಆದರೆ ಸಾತ್ವಿಕ ಆಸೆನೇ ಬೇರೆ, ಇಲ್ಲಿ ರಾಜಸ ಮತ್ತು ತಮಸ ಆಸೆಗಳೇ ಬೇರೆ. ಸಾತ್ವಿಕ ಆಸೆ ಇದ್ದಾಗ ಅಲ್ಲಿ ಭಗವಂತನೇ ನಮಗೆ ನೆರವೇರಿಸ್ತಾ ಹೋಗ್ತಾನೆ. ಇಲ್ಲ ನೀನಿನ್ನೂ ಒಂದು ಹೆಜ್ಜೆ ಮುಂದೆ ಇಡು, ಇಲ್ಲ ನಿನಗಿನ್ನೂ ಶಕ್ತಿ ಇದೆ ಮುಂದೆ ಹೋಗು, ಇಲ್ಲ ನಾನು ನಿನ್ನ ಜೊತೆ ಇದ್ದೀನಿ ಮುಂದೆ ನಡಿ ಅಂತ ಹೇಳಿ ಕೃಷ್ಣನೇ ಕೈ ಹಿಡಿದು ನಡೆಸ್ತಾ ಹೋಗ್ತಾನೆ. ಹೌದಾ, ಕೃಷ್ಣನೇ ಕೈ ಹಿಡಿದು ನಡೆಸ್ತಾನ? ನಿಮಗೆ ಅನುಭವ ಆಗಿದೆಯಾ? ಭಗವಂತನನ್ನು ನಂಬುವಂತಹ ಪ್ರತಿಯೊಬ್ಬ ಭಕ್ತರಿಗೂ ಅದು ಅನುಭವ ಆಗಿರುತ್ತೆ. ಆದರೆ ಅದನ್ನು ನೋಡೋ ದೃಷ್ಟಿಕೋನ ಮಾತ್ರ ನಮಗೆ ಬೇಕಾಗಿರುತ್ತೆ. ಹೌದು ಮಗು, ಅಂದರೆ ನಾವು ಹೇಗೆ ತಂದೆ ತಾಯಿಯಾದವರು ನಮ್ಮ ಮಕ್ಕಳನ್ನ ಅವಳು ನಡೀಲಿ, ಬಿದ್ದರೆ ನಾನಿದ್ದೀನಿ ಅಂತ ಹೇಗೆ ಎಲ್ಲವನ್ನು ನಾವು ಗಮನಿಸ್ತೀವೋ, ಅದಕ್ಕಿಂತ 100 ಪಟ್ಟು ಭಗವಂತ ನಮ್ಮನ್ನು ಗಮನಿಸ್ತಾ ಇರ್ತಾನೆ. ನಾವು ಸರಿಯಾದ ದಾರಿಯಲ್ಲಿ ಹೋದಾಗ ಭಗವಂತನೇ ಕೈ ಹಿಡಿದು ಹೆಜ್ಜೆ ಹೆಜ್ಜೆಗೆ ಮಗುವಿನ ಹಾಗೆ ನಮ್ಮನ್ನು ನಡೆಸ್ತಾ ಹೋಗ್ತಾನೆ. ಅಷ್ಟೇ ಅಲ್ಲ, ಇಲ್ಲಿ ಕಾಲನೇಮಿಯನ್ನು ರಾಕ್ಷಸನನ್ನು ಹಾಕಿದರೆ ಸಂಹಾರ ಮಾಡೋದು ಹೇಗಪ್ಪ? ಸಂಹಾರ ಮಾಡೋದಕ್ಕಾಗೋದೇ ಇಲ್ವಾ? ನಾವು ಯಾವಾಗಲೂ ಸಹ ಈ ಮಾಯೆಯಲ್ಲೇ ಇರಬೇಕಾ ಅಂತ ನೋಡೋದಾದರೆ ಇಲ್ಲ. ನಾವು ದಾಸರು ಹೇಳೋ ಹಾಗೆ ಇಟ್ಟಾಂಗೆ ಇಡುವೆನು ಹರಿಯೇ. ಇನ್ನೂ ಸುಲಭವಾಗಿ ಹೇಳಬೇಕು ಅಂದರೆ ಹೇಳ್ತಾರಲ್ಲ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ಅಂತ ನಾವು ಭಗವಂತನಿಗೆ ಶರಣಾಗಬೇಕು. ನೀನು ಎಲ್ಲಾದರೂ ಹಾಕಪ್ಪ, ಎಲ್ಲಿ ಹಾಕ್ತೀಯಾ ಅದು ನಿನ್ನ ಯೋಚನೆಗೆ ಬಿಟ್ಟಿದ್ದು. ನಾನು ನನ್ನ ಒಳ್ಳೆ ಕರ್ಮವನ್ನು ಮಾಡ್ತಾ ಹೋಗ್ತೀನಿ ಅಷ್ಟೆ. ಹಾಗೆಯೇ ನಾನು ಹೇಳಿದ್ನಲ್ಲ, ಇಟ್ಟಾಂಗೆ ಇಡುವೆನು ಹರಿಯೇ. ನೀನು ಹೇಗೆ ನನ್ನನ್ನು ಇಟ್ಟಿದೆಯೋ ಐ ಆಮ್ ಹ್ಯಾಪಿ ವಿತ್ ದಟ್. ಇವತ್ತು ನನಗೆ ಯಾರ್ದೋ ಮನೆಯಿಂದ ಹೋಳಿಗೆ ತರಿಸಿ ಕೊಡಿಸ್ತಾ ಇದೆಯಾ, ಎಸ್ ಇದು ನಿನ್ನ ಪ್ರಸಾದ ಅಂತ ನಾನು ಸ್ವೀಕಾರ ಮಾಡ್ತೀನಿ. ಬೇಡ, ಇವತ್ತು ಗಂಜಿ ಕೊಡ್ತಾ ಇದೆಯಾ, ನಾನು ಅದಕ್ಕೂ ಖುಷಿಯಾಗಿ ಕುಡಿತೀನಿ. ಇಲ್ಲ, ನನ್ನನ್ನು ಇವತ್ತು ನೀನು ಉಪವಾಸ ಕೆಡವ್ತಾ ಇದೆಯಾ, ಸರಿ ಬಿಡು ಇವತ್ತು ಏಕಾದಶಿ ಅಂದ್ಕೊಳ್ತೀನಿ. ನೋಡಿ, ಅಂದರೆ ಎಲ್ಲವುದೂ ಸಹ ನಮ್ಮ ಮನಸ್ಥಿತಿಗೆ ಮೇಲೆ ಅವಲಂಬಿತವಾಗಿದೆ. ನಾವು ಹೇಗಿರಬೇಕು, ಹೇಗೆ ನಡಿಬೇಕು, ಹೇಗೆ ಮಾಡಬೇಕು, ಹೇಗೆ ಮಾತಾಡಬೇಕು, ಪ್ರತಿಯೊಂದು. ಹಾಗಾಗಿ ಇಲ್ಲಿ ನಾವು ಆ ರೀತಿ ಶರಣಾದಾಗ ಮಾತ್ರ ಭಗವಂತ ನಮ್ಮನ್ನು ಮೇಲೆತ್ತೋದಕ್ಕೆ ಸಾಧ್ಯವೇ ವಿನಃ ನಾವು ದುರಹಂಕಾರ ಪಟ್ಟಾಗ ನಮಗೆ ಯಾರೂ ಸಹ ಮೇಲೆತ್ತೋದಕ್ಕೆ ಬರೋದಿಲ್ಲ. ಉದಾಹರಣೆ, ನಾವು ಎಲ್ಲೋ ನಮಗೆ ಯಾವುದೋ ಒಂದು ವಿದ್ಯೆ ಬರೋದಿಲ್ಲ ಅಥವಾ ಯಾವುದೋ ಒಂದು ಕಲಿಕೆಯಲ್ಲಿ ನಾವು ಇರ್ತೀವಿ ಅಂದಾಗ ಆ ಕಲಿಸುವವರಿಗೆ ನಾವು ಇಲ್ಲ ಪ್ಲೀಸ್ ನನಗೆ ಹೇಳ್ಕೊಡಿ, ನಾನು ಕಲ್ತ್ಕೊಳ್ತೀನಿ ಅಂದಾಗ ಅವ್ರು ಏನು ಮಾಡ್ತಾರೆ, ಇಲ್ಲ ಈ ರೀತಿ ಅಲ್ಲ, ಈ ರೀತಿ ಹೇಳ್ಕೊಡ್ಬೇಕು, ಇನ್ನೂ ಈಸಿಯಾಗಿ ಹೇಳ್ಕೊಡ್ಬೇಕು. ಈಗ ಉದಾಹರಣೆ, ಸ್ವಿಮ್ಮಿಂಗ್ ಕಲಿಯೋಕ್ಕೆ ಹೋಗ್ತೀವಲ್ಲ, ಸ್ವಿಮ್ಮಿಂಗ್ ಕಲಿಯೋಕ್ಕೆ ಹೋದಾಗ ಹಾಗೇನೆ, ನಾನು ಕಲ್ತ್ಕೊಳ್ತೀನಿ ಪ್ಲೀಸ್ ಹೇಳ್ಕೊಡಿ, ನಂಗೆ ಸ್ವಲ್ಪ ಟೈಮ್ ಬೇಕು ಅಂತ ನೀವು ರಿಕ್ವೆಸ್ಟ್ ಮಾಡಿ ಅವರು ನಿಧಾನಕ್ಕೆ ಹೇಳ್ಕೊಡ್ತಾರೆ. ಅದೇ ಅಹಂಕಾರ ಪಟ್ಟರೆ ಅವ್ರು ಹೇಳ್ಕೊಡಲ್ಲ. ಇನ್ನೂ ಅಹಂಕಾರ ಪಟ್ಟು ನಾನು ಸ್ವಿಮ್ಮಿಂಗ್ ಪೂಲ್ ಒಳಗೆ ಬಿದ್ದರೆ ನನಗೆ ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ, ನಾನು ಮುಳುಗಿ ಹೋಗ್ತೀನಿ. ಆದರೆ ಆ ರೀತಿ ಮುಳುಗೋದಕ್ಕೆ ಪಾಪ ಆ ಫ್ಯಾಕಲ್ಟೀಸ್ಗಳು ಸಹ ಬಿಡೋದಿಲ್ಲ. ಅವರು ತಕ್ಷಣ ಬಂದು ನಮ್ಮನ್ನು ಕಾಪಾಡೋದಿಲ್ಲ ಅಂತ ನಾನು ಹೇಳ್ತಿಲ್ಲ. ಅಹಂಕಾರ ಇದ್ದರೆ ಯಾರೂ ಸಹ ನಮಗೆ ಸಹಾಯ ಮಾಡೋದಕ್ಕೆ ಬರೋದಿಲ್ಲ. ಮನುಷ್ಯನ ಸಹಾಯ ಬೇಕು ಅಂದಾಗಲೇ ನಾವು ಅಹಂಕಾರವನ್ನು ಬಿಡಬೇಕು ಅಂದಾಗ, ಭಗವಂತನ ಸಹಾಯ ಬೇಕು ಅಂದಾಗ ನಾವು ಇನ್ನೆಷ್ಟು ಶರಣಾಗಬೇಕಾಗತ್ತೆ. ಧ್ರುವನಿಗೆ ನಂಬಿಕೆ ಬರಬೇಕಾಗಿತ್ತು, ಅಂದರೆ ಧ್ರುವನಿಗೆ ನಾನು ಸಹಾಯ ಮಾಡಬೇಕು ಅಂತ. ಆಗ ಅವನ ತಪಸ್ಸಿನ ತೀವ್ರತೆ ಎಷ್ಟಿತ್ತಪ್ಪ ಅಂತ ನೋಡೋದಾದರೆ ದೇವಲೋಕವನ್ನೇ ಅದು ಸುಡ್ತಾ ಇತ್ತಂತ. ಪುಟ್ಟ ಮಗು ಬಾಲಕ ಧ್ರುವ,
ಅಷ್ಟೇ ಅಲ್ಲ, ಪ್ರಹ್ಲಾದ ಅಂದ ತಕ್ಷಣ ನಮಗೆ ನೆನಪಾಗುತ್ತೆ, ಅಮ್ಮ ವಿಷ ಕೊಟ್ಟರು, ಇಲ್ಲ ಅಮ್ಮ ಶ್ರೀಹರಿ ಕಾಪಾಡ್ತಾನೆ, ನಿನ್ನ ಕೈಯಿಂದ ವಿಷ ಕೊಡಿಸೋದಿಕ್ಕೆ ಅವನ ಕೈಲಿ ಹೇಗೆ ಸಾಧ್ಯ ಅಂತ ಅಚಲವಾದ ನಂಬಿಕೆಯಿಂದ ವಿಷವನ್ನು ಕುಡಿತಾನೆ. ಹಾಗಿದ್ರೆ ಭಗವಂತನನ್ನು ನಂಬಿ ವಿಷ ಕುಡಿದ್ರೆ ನಾವು ಸಾಯೋದಿಲ್ವಾ? ಪ್ರಹ್ಲಾದನ ಹಾಗೆ ನಿಮಗೂ ಭಗವಂತನ ಮೇಲೆ ಅಚಲವಾದ ನಂಬಿಕೆ ಇದ್ದರೆ ಖಂಡಿತವಾಗಲೂ ಸಾಧ್ಯ. ಆದರೆ ನಮ್ಮ ನಂಬಿಕೆ ಅಲುಗಾಡಬಾರ್ದು ಅಷ್ಟೆ. ಆದರೆ ಕಲಿಯುಗದಲ್ಲಿ ಅದು ಬಹಳ ಬಹಳ ಕಷ್ಟದ ಕೆಲಸ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಕಲಿಯುಗ ಯಾಕೆ? ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಗರ್ಗ ಮಹರ್ಷಿಗಳು ಅಂದ ತಕ್ಷಣ ನಮಗೆ ಗೊತ್ತಾಗುತ್ತೆ, ಕೃಷ್ಣನಿಗೆ ಕೃಷ್ಣ ಅಂತ ಹೆಸರಿಟ್ಟಂತಹವರು ನಾಮಕರಣ ಮಾಡಿದವರಲ್ವಾ ಅಂತ. ನೋಡಿ, ಅವರು ಅತಿಯಾಗಿ ತಿಳಿದವರು, ಜ್ಞಾನಿಗಳು, ತಪಸ್ವಿಗಳು, ಕೃಷ್ಣನಿಗೆ ಕೃಷ್ಣ ಅಂತ ಹೆಸರಿಟ್ಟವರು. ಆದರೆ ಒಂದೊಮ್ಮೆ ಕೃಷ್ಣ ಬೆಳೆದು ದೊಡ್ಡವನಾದಾಗ ಕೃಷ್ಣನ ಮಿತ್ರರೇನಿರ್ತಾರೆ ಗರ್ಗ ಮಹರ್ಷಿಗಳಿಗೆ ಸತಾಯಿಸ್ತಾ ಇರ್ತಾರೆ. ಹುಡುಗರಲ್ವಾ, ತರಲೆ ಮಾಡ್ತಾ ಇರ್ತಾರೆ. ಆಗ ಅವರಿಗೆ ಎಂತಹ ಕೋಪ ಬಂದ್ಬಿಡುತ್ತೆ ಅಂದರೆ, ನಿಮಗೆಲ್ಲ ಕೃಷ್ಣ ಇರೋದಕ್ಕೆ ಅಲ್ವಾ ನಿಮಗೆ ಈ ರೀತಿ ಧೈರ್ಯ? ಕೃಷ್ಣನೇ ಇಲ್ಲ ಅಂದರೆ ನಿಮಗೆ ಎಲ್ಲಿಂದ ಧೈರ್ಯ ಬರುತ್ತೆ? ಕೃಷ್ಣನನ್ನೇ ಕೊಂದು ಬಿಡಬೇಕು ಅನ್ನೋ ಅಷ್ಟು ಕೋಪ ಅವರಲ್ಲಿ ಬರುತ್ತಂತೆ. ಕೃಷ್ಣನನ್ನು ಕೊಲ್ಲೋದಿಕ್ಕಾಗೋದಿಲ್ಲ ಅಂತ ಅವರಿಗೂ ಗೊತ್ತು. ಆದರೆ ಅವರ ಅಜ್ಞಾನ, ಅಂದರೆ ನಾನು ಇಲ್ಲಿ ಮೇಲೆ ಹೇಳಿದ್ನಲ್ಲ, ಕಲಿಯುಗ ಜ್ಞಾನಿಗಳಿಗೆ ಅಹಂಕಾರ ಅಥವಾ ದುರಾಸೆ ಏನು ಮಾಡ್ತಾ ಹೋಗುತ್ತೆ, ಜ್ಞಾನವನ್ನು ಮರೆಮಾಚಿಬಿಡುತ್ತೆ. ಅವರಿಗೆ ಒಂದು ಕ್ಷಣ ಮರೆತೇ ಹೋಯಿತು, ಅಯ್ಯೋ ಅವರು ಭಗವಂತನನ್ನು ಸಂಹಾರ ಮಾಡೋದಕ್ಕೆ ಆಗೋದಿಲ್ಲ, ಭಗವಂತನನ್ನು ಹೇಗೆ ಸಂಹಾರ ಮಾಡಬೇಕು ಅನ್ನೋದು ಗರ್ಗ ಮಹರ್ಷಿಗಳಿಗೇ ಗೊತ್ತಾಗಲಿಲ್ಲ ಅಂತ ಅಂದಾಗ, ನಾವು ಕಲಿಯುಗದಲ್ಲಿ ಮತ್ತೆಷ್ಟು ನಾವು ಇನ್ನೂ ಶರಣಾಗಬೇಕು. ಪ್ರತಿ ಹೆಜ್ಜೆಗೆ ನಾವು ಶರಣಾದರೂ ಸಹ ಕಷ್ಟನೇ. ಅಷ್ಟೇ ಅಲ್ಲ, ನಾವು ಯಾವಾಗ ಈ ಆಸೆಗೆ ಒಳಪಡುತ್ತೀವಿ ಆಗ ನಮಗೆ ಸುಖ ದೊರಕೋದಿಲ್ಲ. ಈ ಅನಲಹ ಅನ್ನೋ ಒಂದು ಪದ ಬರ್ತಾ ಇದೆ. ಈ ಅನಲ ಅಂತ ಅಂದರೆ ಬೆಂಕಿ ಅನ್ನೋ ಅರ್ಥ. ಬೆಂಕಿಗೆ ನೀವು ಏನನ್ನಾದರೂ ಹಾಕ್ತಾ ಹೋಗಿ ಅದು ಸುಡ್ತಾ ಹೋಗುತ್ತೆ ವಿನಃ ಅದರ ಪ್ರಕಾರ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ? ಸಣ್ಣಕ್ಕೆ ಬೆಂಕಿ ಇರುತ್ತೆ, ಅದಕ್ಕೆ ನಾವೊಂದು ಪೇಪರ್ ಹಾಕೋಣ, ಇನ್ನೊಂಚೂರು ದೊಡ್ಡಕ್ಕಾಗುತ್ತೆ, ಇನ್ನೊಂಚೂರು ಹಾಕೋಣ, ಇನ್ನೂ ದೊಡ್ಡ, ಅದೆಲ್ಲಾದರೂ ಕಮ್ಮಿ ಆಗುತ್ತಾ? ಆಗೋದಿಲ್ಲ. ಹಾಗಿದ್ರೆ ಬೆಂಕಿ ಕಮ್ಮಿ ಆಗಬೇಕು ಅಂದರೆ ಏನು ಮಾಡಬೇಕು? ಅದಕ್ಕೆ ನಾವು ಹಾಕುವಂತಹ ಆಹುತಿಯನ್ನು ಕಮ್ಮಿ ಮಾಡಬೇಕು ಅಥವಾ ನೀರು ಹಾಕಿ ಆರಿಸ್ಬೇಕು. ಹಾಗೆಯೇ ನಮ್ಮಲ್ಲಿರುವಂತಹ ಆಸೆಗಳು ಮತ್ತೆ ಬೆಳಿಬಾರ್ದು. ನಾನು ಭಗವಂತನಲ್ಲಿ ಶರಣಾಗಬೇಕು ಅಂದಾಗ ಅದಕ್ಕೆ ಇನ್ನೂ ಆಸೆ ಹಾಕೋದನ್ನು ನಾವು ಬಿಡಬೇಕು ಅಂತ ಹೇಳ್ತಾ ಹೋಗ್ತಾರೆ. ಈಗ ಬೆಂಕಿ ಉರಿತಿದೆ ಅಂತ ದಿನಾ ಒಂದೊಂದು ಪೇಪರ್ ಅಂದರೆ ಅದು ಪೇಪರ್ ಸುಡ್ತಾ ಇದ್ದಂಗೆ ಪೇಪರ್ ಹಾಕ್ತಾ 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 ಹೋದರೆ ಅದು ಉರಿತಾನೇ ಇರುತ್ತೆ ಅಲ್ವಾ? ಹಾಗೆಯೇ ಇಲ್ಲೂ ಸಹ ಅಷ್ಟೇ, ನಮ್ಮ ಆಸೆಗಳಿಗೆ ನಾವು ಕಡಿವಾಣವನ್ನು ಹಾಕಬೇಕು. ಯಾವ ರೀತಿ ಕಡಿವಾಣ ಹಾಕಬೇಕಪ್ಪ ಅಂತಂದರೆ, ಇನ್ನೂ ಹೇಳ್ತಾ ಹೋಗ್ತಾರೆ, ಯಾವಾಗಲೂ ಸಹ ಸಾತ್ವಿಕ ಆಸೆ ಮಾತ್ರ ಒಳಿತು, ಅದು ನಮಗೆ ಭಗವಂತ ಬೇಕು. ಅದಕ್ಕೆ ನಾವು ಈ ಹೋಮಕ್ಕೆ ತುಪ್ಪ ಹಾಕಿದಾಗ ಹಾಕ್ತಾನೆ ಇರೋಣ. ಯಾಕೆಂದರೆ ಭಗವಂತನನ್ನು ಕಾಣೋವರೆಗೂ ನಮ್ಮೆಲ್ಲರಿಗೂ ಆಸೆ ಇರುತ್ತೆ, ಭಗವಂತ ನಾನು ನಿನ್ನನ್ನು ನೋಡಬೇಕು, ನಿನ್ನ ಮ್ಯಾಜಿಕ್ನ ನೋಡಿದ್ದೀನಿ, ನೀನು ನನ್ನ ಕೈ ಹಿಡಿದು ನಡೆಸೋದನ್ನು ನೋಡಿದ್ದೀನಿ, ಇದರ ಜೊತೆ ನೀನು ಹೇಗಿದೆಯಾ ಅನ್ನೋ ನೋಡುವ ಆಸೆ ನನಗೆ ತಂದೆ. ಯಾರಿಗೆ ತಾನೇ ಆಸೆ ಇಲ್ಲ ಭಗವಂತನನ್ನು ನೋಡಬೇಕು ಅಂತ? ಪ್ರತಿಯೊಬ್ಬರಿಗೂ ಆಸೆ ಇದೆ. ನಮ್ಮ ಜೀವನದ ಮೂಲ ಆಸೆನೇ ಅದಾಗಿರಬೇಕು. ಹೇಗೆ ಅಂಬೀಗ ನಾನು ನಿನ್ನ ನಂಬಿದೆ ಅಂತ ಹೇಳ್ತಾ ಹೋಗ್ತಾರೋ ಹಾಗೆ ನಾವು ಭಗವಂತ ನಾನು ನಿನ್ನ ನಂಬಿದ್ದೀನಿ ಅಂತ ಹೇಳಬೇಕು. ಈ ಆಸೆ ಅನ್ನೋದು ಇನ್ನೊಂದು ನಮ್ಮ ಜೀವನಕ್ಕೆ ನಾವೇನಾದರೂ ಅಳವಡಿಸ್ಕೊಂಡ್ರೆ, ಮೊದಲು ಬೆಳೀತಾ ಹೋಗ್ತೀವಿ, ನಮ್ಮಲ್ಲೂ ಸಹ ಕಾಮನೆಗಳು ಹುಟ್ಟುತ್ತಾ ಹೋಗುತ್ತೆ. ಈ ಹುಡುಗಿ ಇಷ್ಟ ಆದ, ಆ ಹುಡುಗ ಇಷ್ಟ ಆದ ತಕ್ಷಣ ಸುಮ್ಮನಾಗ್ತೀವ? ಇಲ್ಲ, ಮದುವೆ ಮಾಡ್ಕೊಳ್ತೀವಿ. ಮದುವೆ ಆದಮೇಲೆ ಮಕ್ಕಳು, ಸಂಸಾರ, ಇನ್ನು ಮೊಮ್ಮಕ್ಕಳನ್ನ ನೋಡಬೇಕು, ಇದು ಬೇಕು, ಅದು ಬೇಕು, ಬೇಕು ಬೇಕು ಬೇಕು. ಅದಕ್ಕೆ ಪುರಂದರದಾಸರೇ ಒಂದು ಕಡೆ ಕೀರ್ತನೆಯಲ್ಲಿ ಹೇಳ್ತಾ ಹೋಗ್ತಾರೆ, ಹೆಣ್ಣು ಹೊನ್ನು ಮಣ್ಣಿನ ಆಸೆಯೊಳಗಿದ್ದು ಅಂತ. ಅಂದರೆ
ನನಗೆ ಗೊತ್ತಿಲ್ಲ, ನಾನು ಹೆಣ್ಣು ಹೊನ್ನು ಮಣ್ಣು ಈ ಆಸೆಯಲ್ಲೇ ಇದ್ದೀನಿ. ಹಾಗಾಗಿ ಇದರಿಂದ ಮೇಲೆ ತರೋ ಜವಾಬ್ದಾರಿನೂ ಸಹ ಭಗವಂತ ನಿನ್ನದೇ. ಯಾಕೆ ಅಂತಂದರೆ ನಮಗೆ ಗೊತ್ತಿಲ್ಲ ನನಗೇನು ಆಸೆ ಇದೆ, ನನ್ನಲ್ಲಿ ಸಾತ್ವಿಕ ಆಸೆ ಇದೆಯೋ, ರಜೋಗುಣದ ಆಸೆ ಇದೆಯೋ, ತಮೋಗುಣದ ಆಸೆ ಇದೆಯೋ ನನಗೆ ಗೊತ್ತಿಲ್ಲ. ಭಗವಂತನಿಗೂ ಕೇಳ್ಕೋಬೇಕು, ಭಗವಂತ ನನಗೆ ಸಾತ್ವಿಕ ಆಸೆಗಳನ್ನೇ ಕೊಡು. ಈ ರೀತಿ ರಜೋಗುಣ ಮತ್ತು ತಮೋಗುಣದ ಆಸೆಗಳಿದ್ದರೆ ದಯವಿಟ್ಟು ಅದಕ್ಕೆ ನೀರು ಹಾಕಿ ನೀನೇ ಆಫ್ ಮಾಡಿಬಿಡು. ಬೇಡ, ನನಗೆ ಆ ಥರದ ಆಸೆಗಳು ಬೇಡ. ಯಾಕೆ ಅಂದರೆ ನಿನ್ನಿಂದ ನನಗೆ ದೂರ ಮಾಡುತ್ತೆ ಅನ್ನೋದು. ಹಾಗಿದ್ರೆ ನನಗೆ ಆ ಆಸೆನೇ ಬೇಡ ತಂದೆ ಅಲ್ವಾ? ನಾವೆಲ್ಲರೂ ಸಹ ಆ ಏಜನ್ನು ದಾಟಿ ಬಂದಿದ್ದೀವಿ. ಅಥವಾ ಟೀನೇಜಲ್ಲಿರೋ ಈ ಪ್ರೇಮಿಗಳು ಒಂದೇ ಹಠ ಇರುತ್ತೆ, ನನಗೆ ಅಪ್ಪ ಆಸ್ತಿ ಬೇಡಪ್ಪ, ಅಡು ಬೇಡಪ್ಪ, ಗ್ರ್ಯಾಂಡ್ ಮದುವೆ ಬೇಡಪ್ಪ, ಏನೂ ಬೇಡಪ್ಪ, ನನಗೆ ಅದೇ ಹುಡುಗ ಬೇಕು. ಊಟ ಮಾಡೆ, ಇಲ್ಲಪ್ಪ ನಂಗೆ ಅದೇ ಹುಡುಗ ಬೇಕು. ಇನ್ನೇನೋ ತಗೊಳ್ಳೆ, ಇಲ್ಲ ನಂಗೆ ಅದೇ ಹುಡುಗ ಬೇಕು. ನೋಡಿ, ಕೇವಲ 4 ದಿನದ ಮೋಹಕ್ಕೆ ಆ ಹುಡುಗಿ ಅಪ್ಪ ಅಮ್ಮನ್ನೇ ಬಿಟ್ಟು ಬರುವಷ್ಟು ಆ ಹುಡುಗನ್ನ ಪ್ರೀತಿಸ್ತಾಳೆ ಅಂತ ಅಂದರೆ, ಇನ್ನು ನಾವು ನಮ್ಮ ಭಗವಂತನನ್ನು ಇನ್ನೆಷ್ಟರ ಮಟ್ಟಿಗೆ ಪ್ರೀತಿಸಬೇಕು? ಹೇಗೆ ಪ್ರೀತಿಸಬೇಕು? ಈ ನಾನು, ನನ್ನದು, ನನ್ನ ಮನೆ, ನನ್ನ ಸಂಸಾರ, ನನ್ನ ಗಂಡ, ಈ ಎಲ್ಲವನ್ನ ಭಗವಂತ ನನಗೆ ಕೇವಲ ಇದನ್ನು ಕರ್ತವ್ಯವನ್ನು ಕೊಟ್ಟಿದೆಯಾ, ಹಾಗಾಗಿ ನಾನು ಕರ್ತವ್ಯವನ್ನು ಮಾಡ್ತೀನಿ, ಆದರೆ ನೀನು ನನಗೆ ಬೇಕು. ಏಕೆಂದರೆ ಕರ್ತವ್ಯದಿಂದ ವಿಮುಖರಾಗಬಾರ್ದು. ಭಗವಂತನೇ ಹೇಳಿಬಿಟ್ಟಿದ್ದಾನೆ ನಿನ್ನ ಕರ್ಮವನ್ನು ಮಾಡು ಅಂತ. ಆ ರೀತಿ ಭಗವಂತನನ್ನು ಹುಚ್ಚು ರೀತಿಯಲ್ಲಿ ಪ್ರೀತಿಸಬೇಕು. ಆ ರೀತಿ ಸಾತ್ವಿಕ ಆಸೆಗಳು ಇದ್ದಾಗ ಮಾತ್ರ ನಮಗೆ ಈ ದುಃಖ ಬರೋದಕ್ಕೆ ಸಾಧ್ಯ ಇಲ್ಲ. ದುಃಖಕ್ಕೆ ಮೂಲನೇ ದುರಾಸೆ. ಆ ದುರಾಸೆಯನ್ನು ಕೊಂದಾಗ ಮಾತ್ರ ಸಾಧ್ಯ. ಮನೆಯಲ್ಲಿ, ಅಡುಗೆ ಮನೆಯಲ್ಲಿ ನಾವು ಹಾಲು ಇಡ್ತಾ ಇರ್ತೀವಿ, ತಿಂಡಿ ಇಡ್ತಾ ಇರ್ತೀವಿ, ಒಂದು ಕಳ್ಳು ಬೆಕ್ಕು ಬರ್ತಾ ಇರುತ್ತೆ. ಆ ಕಳ್ಳು ಬೆಕ್ಕು ಬಂದು ಪ್ರತಿನಿತ್ಯ ಆ ಹಾಲನ್ನ ಕುಡಿತಿರುತ್ತೆ, ಮೊಸರು ಕುಡಿತಿರುತ್ತೆ, ಅಡುಗೆ ಮನೆ ಎಲ್ಲ ದಾಂಧಲೆ ಮಾಡಿ ಹೋಗ್ತಾ ಇರುತ್ತೆ ಅಲ್ವಾ? ಅಥವಾ ಒಂದು ಇಲಿ ಇರುತ್ತೆ, ಆ ಇಲಿ ಆ ರೀತಿ ಎಲ್ಲ ಕಷ್ಟವನ್ನು ಕೊಡ್ತಾ ಇರುತ್ತೆ ಅಂತ ಅಂದ್ಕೊಳ್ಳೋಣ. ನಾವು ಏನು ಮಾಡ್ತೀವಿ? ಅದರ ಮೂಲವನ್ನು ಹುಡುಕ್ತೀವಿ. ಎಲ್ಲಿಂದ ಬರುತ್ತೆ ಇದು? ಈ ಕಳ್ಳ ಬೆಕ್ಕು ಎಲ್ಲಿಂದ ಬರುತ್ತೆ? ಈ ಕಳ್ಳ ಇಲಿ ಎಲ್ಲಿಂದ ಬರುತ್ತೆ ಅಂತ ನಾವು ಹೇಗೆ ಹುಡುಕ್ತೀವಿ, ಹಾಗೆಯೇ ಈ ನಮಗೆ ಗೊತ್ತಾಯಿತು ನಮ್ಮ ದುಃಖಕ್ಕೆ ಮೂಲ ದುರಾಸೆ ಅಂತ. ಹಾಗಿದ್ರೆ ಈ ದುರಾಸೆ ಎಲ್ಲಿ ಕೂತ್ಕೊಂಡಿದೆ ಅಲ್ವಾ? ನಾವು ಎಷ್ಟೊಂದು ವಿಷಯಗಳನ್ನು ಯೋಚನೆ ಮಾಡಿರೋದಿಲ್ಲ. ಹಾಗಾಗಿ ಈ ದುರಾಸೆ ಎಲ್ಲಿ ಕೂತಿದೆ ಅನ್ನೋದನ್ನು ನಾವು ಫಸ್ಟ್ ತಿಳ್ಕೋಬೇಕು ಅಂತ ಹೇಳ್ತಾರೆ. ಅದರ ಜಾಗ ಎಲ್ಲಿದೆ ಅಂತ ಕೃಷ್ಣ 40ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ನೋಡಿ, ಅವನು ಎಷ್ಟು ಸುಂದರ ಅಲ್ವಾ? ನಮಗೆ ನಮ್ಮ ತಪ್ಪು ಎಲ್ಲಿದೆ ಅಂತಲೂ ಹುಡುಕ್ತಾ ಇದ್ದಾನೆ, ಅದರ ಮೂಲ ಎಲ್ಲಿದೆ ಅಂತಲೂ ಹೇಳ್ತಾ ಇದ್ದಾನೆ. ಹಾಗಾಗಿ ಈ ಭಗವದ್ಗೀತೆ ಅನ್ನೋದು ಕೇವಲ 700 ಶ್ಲೋಕದ ಒಂದು ಪುಸ್ತಕ ಅಥವಾ ಮಹಾನ್ ಗ್ರಂಥ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೂ ಮೀರಿ ಅಂತ ಹೇಳ್ತಾರಲ್ಲ, ಆ ರೀತಿ ಅದಕ್ಕೂ ಮೀರಿ ನಮ್ಮ ಜೀವನದ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತಾ ಇದೆ. ಇಲ್ಲಿ 40ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಇಂದ್ರಿಯಾಣಿ, ಇಂದ್ರಿಯಗಳು, ಮನಸ್ಸು, ಬುದ್ಧಿಯು ಅಸ್ಯ ಈ ಕಾಮದ ಅಧಿಷ್ಠಾನಂ ಆವಾಸ ಸ್ಥಾನ ಎಂದು ಉಚ್ಯತೆ ಹೇಳಲಾಗಿದೆ. ಏಥೈ ಈ ಎಲ್ಲವುಗಳಿಂದ ವಿಮೋಹಯತಿ ಅಂದರೆ ಭ್ರಾಂತಿಗೊಳಿಸುವುದು, ವಿಷಃ ಅಂದರೆ ಈ ಕಾಮವು, ಜ್ಞಾನವನ್ನು ಆವರಿಸಿ, ದೇಹವನ್ನು ಅಂದರೆ ನಾನು ಆಗಲೇ ಹೇಳಿದ್ನಲ್ಲ, ಇದಕ್ಕೆ ಮೂಲ ದುರಾಸೆ ಅಥವಾ ಆಸೆಗೆ ಯಾಕೆ ಬರ್ತಾ ಇದೆ? ನಮ್ಮ ಕೋಪದಿಂದ ಬರ್ತಿದೆ. ಕೋಪಕ್ಕೆ ಮೂಲನೂ ಆಸೆನೇ ಆಗಿದೆ. ಹಾಗಿದ್ರೆ ಇದು ಎಲ್ಲಿದೆ? ಇದನ್ನು ಹೊರಗಡೆ ಹಾಕೋದು ಹೇಗೆ ಅಂತ ನಾವು ನೋಡಿದಾಗ, ಇಲ್ಲಿ ಯಾವ ಜಾಗದಲ್ಲಿದೆ ಅಂತ ನಾವೇನಾದರೂ ಹುಡುಕೋದಾದರೆ ಕೃಷ್ಣ ಬಹಳ ಸುಲಭವಾಗಿ ಹೇಳ್ತಾ ಇದ್ದಾನೆ, ಇಂದ್ರಿಯಗಳಲ್ಲಿ ಕುಳಿತಿದೆ.
ನಮಗೆ ಗೊತ್ತೇ ಇರಲಿಲ್ಲ ಅಲ್ವಾ ನಮ್ಮ ಆಸೆಗಳು ಎಲ್ಲಿ ಕೂತಿದೆ ಅಂತ. ನಾವು ಅಂದ್ಕೊತಿದ್ವಿ ಎಲ್ಲೋ ಆಸೆ ಹುಟ್ಟುತ್ತಾ ಇದೆ ಅಂತ. ಆದರೆ ಆ ಆಸೆ ಹುಟ್ಟೋದಕ್ಕೆ ಮೂಲ ನಮ್ಮ ಇಂದ್ರಿಯಗಳು ಅಂತ ಹೇಳ್ತಾರೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಪಂಚೇಂದ್ರಿಯಗಳಿಂದ, ನಮ್ಮ ಕರ್ಮೇಂದ್ರಿಯಗಳಿಂದ, ಅಷ್ಟೇ ಅಲ್ಲ ನಮ್ಮ ಮನಸ್ಸಿನಲ್ಲಿ ಕುಳಿತಿದೆ ಈ ಆಸೆ ಅಥವಾ ದುರಾಸೆ. ಹೌದಾ? ಹಾಗಿದ್ರೆ ಏನು ಮಾಡಬೇಕು? ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 11 ಗಂಟೆ 11 ನಿಮಿಷಕ್ಕೆ 11 ಬಾರಿ ಭಗವಂತನಿಗೆ ಓಂ ನಮೋ ನಾರಾಯಣ ಅಂತ ಅವನಿಗೆ ಕೇಳ್ಕೋಬೇಕು. ಯಾಕೆಂದರೆ ಅಪ್ಪ ಭಗವಂತ, ಇಲ್ಲಿ ಕಾಲನೇಮಿ ಅನ್ನೋ ರಾಕ್ಷಸ ಕೂತ್ಕೊಂಡ್ಬಿಟ್ಟಿದ್ದಾನಪ್ಪ ಈ 11 ಇಂದ್ರಿಯಗಳಲ್ಲಿ. ಈ 11 ಇಂದ್ರಿಯಗಳನ್ನು ನಿಗ್ರಹಿಸೋ ಶಕ್ತಿ ಅಥವಾ ಕೊಲ್ಲೋ ಶಕ್ತಿ ಇರೋದು ಕೇವಲ ನಿನಗೆ. ಹಾಗಾಗಿ ನನಗೆ ದಯಮಾಡಿ ಈ ರಾಕ್ಷಸನಿಂದ ಮುಕ್ತಿಯನ್ನು ಕೊಡು. ಹಾಗಾಗಿ ಇವನು ಕೂತ್ಕೊಂಡ್ರೆ ಏನು ಲಾಸಪ್ಪ ಅಂತ ನಾವೇನಾದರೂ ನೋಡೋದಾದರೆ, ಇವನು ಕುಳಿತಾಗ ನಮಗೆ ಅಜ್ಞಾನ ಆವರಿಸ್ಬಿಡತ್ತೆ. ವಯಸ್ಸಾಗ್ತಾ ಇದೆ, ನನಗೆ ಗೊತ್ತು, ನನಗೆ ಶುಗರ್ ಇದೆ ಅಂತ ಗೊತ್ತು, ಆದರೂ ಸಹ ಕಣ್ಣು ನೋಡಿದ ತಕ್ಷಣ ಮೈಸೂರು ಪಾಕನ, ವಾವ್ ತುಪ್ಪದಿಂದ ಮಾಡಿದ ಮೈಸೂರು ಪಾಕ ಕಂಡ್ರಿ ಅಂತ ಅಂದರೆ ಬಾಯಿ ಎಸ್ ನನಗೆ ಬೇಕು ಅನ್ನತ್ತೆ. ತಕ್ಷಣ ಕೈ ತಟ್ಟೆಗೆ ಹೋಗಿ ಆ ಕಡೆ ಈ ಕಡೆ ನೋಡೋದಕ್ಕಿಂತ ಮುಂಚೆ ಒಂದು ಪೀಸ್ ಅಷ್ಟು ಟಕ್ ಅಂತ ಬಾಯಿಗೆ ಹೋಗಿಬಿಡತ್ತೆ. ಆದರೆ ಅದನ್ನು ಜೀರ್ಣಕ್ರಿಯೆ ಮಾಡಬೇಕಾದ್ರೆ ಪಾಪ ಆ ಜೀರ್ಣಕ್ರಿಯೆಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ಅದಕ್ಕೆ ಗೊತ್ತಿರುತ್ತೆ. ನಂತರ ಶುಗರ್ ಜಾಸ್ತಿ ಆದಾಗ ಡಾಕ್ಟ್ರು ಇನ್ಸುಲಿನ್ ಕೊಡ್ತಾರೆ, ಮತ್ತೆ ಮೈ ನೋವಾಗತ್ತೆ ಅಲ್ವಾ? ಹಾಗೆಯೇ ಇಲ್ಲಿ ಎಲ್ಲಕ್ಕೂ ಮೂಲ ಅನ್ಬೇಕಾದ್ರೆ ಮೂಲಕ್ಕೆ ನೋವಾಗೋದು ಅನ್ನೋದಕ್ಕೆ ಒಂದು ಪುಟ್ಟ ಉದಾಹರಣೆ ಅಂದರೆ, ನಾನು ಆಗಲೇ ಹೇಳಿದಾಗೆ ಈ ನಮ್ಮ ಇಂದ್ರಿಯಗಳನ್ನೇನು ತೊಗೊಂಡ್ರೆ, ಕಣ್ಣು ಮಾವಿನಕಾಯಿನ ನೋಡುತ್ತೆ, ಎಸ್ ಸೂಪರಾಗಿದೆ, ಅದು ತೋತಾಪುರಿ ಮಾವಿನಕಾಯಿ, ಕಚ್ಚಿ ತಿನ್ನಕ್ಕಂತೂ ವಾವ್ ಅಂತ ಅನಿಸುತ್ತೆ. ತಕ್ಷಣ ಕಾಲು ಬೇರೆಯವರ ತೋಟಕ್ಕೆ ಓಡಿ ಹೋಗುತ್ತೆ. ಕೈ ಮಾವಿನಕಾಯಿನ ಕಿತ್ತರೆ ಬಾಯಿ ಅದನ್ನು ಕಚ್ಚಿ ತಿಂದ್ಬಿಡುತ್ತೆ. ಆಗ ತೋಟದ ಮಾಲೀಕ ಬಂದು ನನ್ನ ತೋಟಕ್ಕೆ ಯಾರ ಪರ್ಮಿಷನ್ನಿಂದ ಬಂದೆ ಅಂತ ಒಂದು ಜೋರು ಪೆಟ್ಟು ಕೊಟ್ಟರೆ ಕಣ್ಣು ಅಳತ್ತೆ ಅಲ್ವಾ? ಎಲ್ಲಿಂದ ಶುರುವಾಗಿದ್ದು? ಕಣ್ಣಿಂದ. ಅತ್ತಿದ್ಯಾರು? ಕಣ್ಣೆ. ಹಾಗೆಯೇ ನಾವು ಅಷ್ಟೇ, ನಾನು, ನನ್ನದು, ನಮ್ಮವರು, ಆ ಎಲ್ಲ ನಾನು ಅನ್ನೋದು ಎಲ್ಲಿ ಬರುತ್ತೆ, ಕೊನೆಗೆ ನೋವಾಗೋದು ನಮಗೆ. ಸರಿ ಅಲ್ವಾ? ನೀವು ಯಾರನ್ನಾರು ತುಂಬ ನೋಡಿ, ಪ್ರೀತಿಸಿದವ್ರಿಗೆ ನೋವಾಗೋದಿಲ್ಲ, ತುಂಬ ನೋವಾಗೋದು ಯಾರು ನಾವು ಪ್ರೀತಿಸ್ತೀವೋ ನಮಗೆ ಅಲ್ವಾ? ಹಾಗೆಯೇ ಇಲ್ಲಿ ಏನಾಗ್ತಾ ಹೋಗುತ್ತೆ, ಇಂದ್ರಿಯಗಳಿಗೆ ಜ್ಞಾನ ಆವೃತ ಅಂದರೆ ಜ್ಞಾನ ಕೊಡೋದಕ್ಕೆ ಬಿಡೋದೇ ಇಲ್ಲ. ಈ ಆಸೆ ಅನ್ನೋದು ಪರದೆಯನ್ನು ಮುಚ್ಚಿಬಿಡುತ್ತೆ. ಆಗ ನೆಗೆಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಹೆಜ್ಜೆ ಹೆಜ್ಜೆಗೆ ತಪ್ಪು ಮಾಡ್ತಾ ಹೋಗ್ತೀವಿ. ಉದಾಹರಣೆ, ಜ್ಞಾನನೇ ಇಲ್ಲ ಅಂದಾಗ ಏನು ಮಾಡ್ತಾ ಹೋಗ್ತೀವಿ, ಅಜ್ಞಾನಿಗಳ ಹಾಗೆ ತಿನ್ನೋದಕ್ಕೆ ಶುರು ಮಾಡ್ತೀವಿ, ಅಜ್ಞಾನಿಗಳ ಹಾಗೆ ಮಾತಾಡೋದಕ್ಕೆ ಶುರು ಮಾಡ್ತೀವಿ, ತಲೆ ಹರಟೆ ಮಾತುಗಳು ಮಾತಾಡ್ತಾ ಹೋಗ್ತೀವಿ. ಬೇಕು 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 ಎಲ್ಲ ಕುಳಿತಲ್ಲೇ ಬೇಕು. ಅಷ್ಟೇ ಅಲ್ಲ, ಕೆಟ್ಟದ್ದನ್ನು ಬಯಸೋದಕ್ಕೆ ಹೆಚ್ಚು ಜಾಸ್ತಿ ಮಾಡ್ತೀವಿ. ಉದಾಹರಣೆ, ನಮಗೆ ಗೊತ್ತು, ನಮ್ಮ ಅನ್ನ ಸಾರು ಇರ್ಬೋದು, ಮುದ್ದೆ ಇರ್ಬೋದು, ಅಥವಾ ರೊಟ್ಟಿ ಚಪಾತಿ, ಇದೆಲ್ಲ ನಮ್ಮ ಮೂಲಭೂತವಾಗಿ ನನ್ನ ಅಜ್ಜಿ ಅಮ್ಮ ಇದೆಲ್ಲ ಏನು ನಡೆಸ್ಕೊಂಡು ಬಂದಿದ್ದಾರೆ ಆಹಾರ ಪದ್ಧತಿ, ಅದು ಬಹಳ ಸುಂದರವಾಗಿದೆ ಅಂತ ಗೊತ್ತಿದ್ರೂ ಸಹ ಕಣ್ಣು ಪಿಜ್ಜಾ, ಬರ್ಗರ್, ಕೋಕ್ ಇದನ್ನೇ ಆಸೆ ಪಡುತ್ತೆ. ಮಕ್ಕಳಿಗೂ ಸಹ ನಾವು ಇದನ್ನೇ ಪ್ರಚೋದನೆ ಕೊಡ್ತಾ ಹೋಗ್ತೀವಿ. ಎಸ್ ತಿನ್ನು ತಿನ್ನು ತಿನ್ನು. ಅಮ್ಮ ಏನೋ ಕೆಲಸ ಮಾಡ್ತಿರ್ತಾಳೆ, ಅಮ್ಮಂಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರಾ, ಎಸ್ ಪಿಜ್ಜಾ ತಂದು ಕೊಟ್ಬಿಡಿ. ಅಂದರೆ ಇದರಿಂದ ಏನಾಗ್ತಾ ಹೋಗುತ್ತೆ, ನಮ್ಮ ಬುದ್ಧಿ ನಮ್ಮ ಕಂಟ್ರೋಲ್ಗೆ ಸಿಕ್ಕೋದಿಲ್ಲ. ಉದಾಹರಣೆ ಹೇಳಬೇಕು ಅಂತ ಅಂದರೆ, ಕಣ್ಣು ಅಂದ ತಕ್ಷಣ ಎಲ್ಲದಕ್ಕೂ ಮೂಲ ಕಣ್ಣೇ ಬರ್ತಾ ಹೋಗುತ್ತೆ.
ಟಿ ವಿ ನೋಡ್ತಾ ಕೂತ್ಕೊಂಡ್ಬಿಡ್ತೀವಿ. ಟಿ ವಿ ನೋಡ್ತಾ 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 ಮೊದಲು ಟಿ ವಿ ಬಂದಾಗ ಇಡೀ ಮನೆ ಮಂದಿ ಎಲ್ಲ ಕುಳಿತು ಆಸೆ ಪಟ್ಟು ನೋಡ್ತಾ ಇದ್ವಿ, ಕೆಲಸ ಮುಗಿಸಿ ನೋಡ್ತಾ ಇದ್ವಿ. ಆದರೆ ಬರ್ತಾ 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 ಹೇಗಾಗೋಯ್ತು ಅಂತ ಅಂದರೆ, ಅಮ್ಮನಿಗೆ ಫೋನ್ ಮಾಡಿದ್ರು ಅಮ್ಮ ಆ ಕಡೆಯಿಂದ ಹೇಳ್ತಾರೆ, ನನ್ನ ಸೀರಿಯಲ್ ಬರ್ತಾ ಇದೆ, ಸೀರಿಯಲ್ ಮುಗಿಸಿ ಕಾಲ್ ಮಾಡ್ತೀನಿ. ನಿನಗೆ ಸೀರಿಯಲ್ ಮುಖ್ಯನಾ, ಮಗಳ ಪ್ರೀತಿ ಮುಖ್ಯನಾ, ಮಗನ ಪ್ರೀತಿ ಮುಖ್ಯನಾ ಅಲ್ವಾ? ಎಷ್ಟೋ ಮನೆಯಲ್ಲಿ ಮೊದಲೆಲ್ಲ ದೀಪ ಹಚ್ಚಿ ಭಜನೆಯನ್ನು ಮಾಡ್ತಾಯಿದ್ರು, ಶಂಖನಾದವನ್ನು ಊದ್ತಾ ಇದ್ರು, ಜಾಗಟೆಯನ್ನು ಬಾರಿಸ್ತಾ ಇದ್ರು. ಆ ಎಲ್ಲ ಸಮಯವನ್ನು ಈಗ ಟಿ ವಿಗಿಂತ ಟಿ ವಿ ರಾಕ್ಷಸ ಆದರೆ ಅದಕ್ಕಿಂತ ದೈತ್ಯ ರಾಕ್ಷಸ ಇನ್ನೊಬ್ಬ ಬಂದ್ಬಿಟ್ಟಿದ್ದಾನೆ, ಫೋನು. ಮೊದಲಾದರೂ ಟಿ ವಿಯನ್ನು ಮನೆ ಮಂದಿ ಎಲ್ಲ ಹಾಲಲ್ಲಿ ಕೂತ್ಕೊಂಡು ಒಬ್ಬರೇ ನೋಡ್ತಾ ಇದ್ವಿ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದು ಚಾನಲ್ನ ನೋಡ್ತಾ ಇದ್ವಿ. 108 ಚಾನಲ್ ಆದಮೇಲೆ ಮೊಬೈಲ್ ಬಂತು. ಫೋನ್ ಆದರೂ ಸರಿ, ಎಲ್ಲರೂ ಕೂತು ಮಾತಾಡ್ತಿದ್ವಿ, ಮೊಬೈಲ್ ಫೋನ್. ಎಲ್ಲರೂ ಅವರವರ ರೂಮಿನಲ್ಲಿ ಲಾಕ್ ಅಲ್ವಾ? ಜಸ್ಟ್ ಸ್ಕ್ರೋಲಿಂಗ್ ಸ್ಕ್ರೋಲಿಂಗ್ ಸ್ಕ್ರೋಲಿಂಗ್. ಅಲ್ಲಿ ರಜಸ ತಮಸ ಗುಣ ಇದೆ. ಆದರೆ ನಾವೆಲ್ಲ ಸಾತ್ವಿಕರು, ಹಾಗಾಗಿ ನಾವು ಭಗವಂತನ ಚಿಂತನೆಯನ್ನು ಈ ಟೆಕ್ನಾಲಜಿ ಮೂಲಕ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಎಷ್ಟೇ ವ್ಯತ್ಯಾಸ ಇದೆ ಅಲ್ವಾ? ನಿನ್ನ ಹತ್ರ 2 GB ಡೇಟಾ ಇದೆ ಅಂತ ನೀನು ರೀಲ್ಸ್ನ ನೋಡ್ಬೋದು, ಕೆಟ್ಟ ಕೆಟ್ಟ ಅಶ್ಲೀಲ ದೃಶ್ಯಗಳನ್ನು ನೋಡ್ಬೋದು, ಏನು ಬೇಕಾದರೂ ನೋಡ್ಬೋದು, ಅಥವಾ ಭಗವಂತನ ಬಗ್ಗೆ ಸಹ ನೀನು ತಿಳ್ಕೋಬಹುದು. ಎಲ್ಲವುದು ಎಲ್ಲಿದೆ? ನನ್ನ ಕೈಲಿದೆ. ಈ ದುರಾಸೆ ಅನ್ನೋದು ಹೇಗಪ್ಪ ಅಂತಂದರೆ, ಬೀಜ ಇದ್ದ ಹಾಗೆ ಇದನ್ನು ನಾನೇನಾದರೂ ಭೂಮಿಗೆ ನೆಟ್ಟು ನೀರೆರಿತಾ ಹೋದ ಹಾಗೆ ಅದು ಕಮ್ಮಿ ಆಗೋದಿಲ್ಲ, ಅದು ವೃಕ್ಷವಾಗಿ ಬೆಳೀತಾ ಹೋಗುತ್ತೆ. ಇಲ್ಲಿ ದುರಾಸೆ ಜೊತೆ ನಮ್ಮ ಕೋಪವನ್ನು ಸೇರಿಸ್ಕೊಳ್ಳೋಣ. ನಮ್ಮ ಆಗಲೇ ಹೇಳಿದ ಹಾಗೆ ಕೋಪಕ್ಕೆ ಮೂಲನೇ ಆಸೆ ಅಥವಾ ದುರಾಸೆ ಅಲ್ವಾ? ಈಗ ಕೋಪ ಅನ್ನೋದೇನಿರುತ್ತೆ, ಉದಾಹರಣೆ, ಯಾರು ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಉದಾಹರಣೆ ಅಷ್ಟೆ. ಆ ಹುಡುಗಿ ಕಂಡ್ರೆ ಆಗ್ತಾ ಇರೋದಿಲ್ಲ, ಮಗ ಮದುವೆ ಮಾಡ್ಕೊಂಡು ಬಂದ್ಬಿಡ್ತಾನೆ. ಆ ಕೋಪ ಅನ್ನೋದನ್ನ ವ್ಯಕ್ತಪಡಿಸೋದಿಲ್ಲ. ಬೀಜವನ್ನ ಅತ್ತೆ ಆದವಳು ಮಣ್ಣಿಗೆ ಹಾಕಿ ಮುಚ್ತಾಳೆ. ಅವಳು ಕಾಫಿ ಸರಿ ಮಾಡೋದಿಲ್ಲ, ಅದಕ್ಕೆ ನೀರು ಹಾಕು. ಅವಳು ನನ್ನನ್ನು ನಗಿಸೋದಿಲ್ಲ, ನೀರು ಹಾಕು. ಇನ್ನೇನೋ ಒಂದು ನೀರು ಹಾಕು. ಈ ರೀತಿ ಹಾಕ್ತಾ ಆಗ್ತಾ 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 ಕೇವಲ ಇಷ್ಟ ಇಲ್ಲ ಅನ್ನೋ ಒಂದೇ ಒಂದು ಬೀಜ ವೃಕ್ಷವಾಗಿ ಬೆಳೆದು ಅವಳು ನನಗೆ ಬೇಡವೇ ಬೇಡ ಅನ್ನೋ ಅಷ್ಟು ದೊಡ್ಡಕ್ಕೆ ಬೆಳೀತಾ ಹೋಗುತ್ತೆ ಅಲ್ವಾ? ಕೂತ್ರು ತಪ್ಪು, ನಿಂತರೂ ತಪ್ಪು, ಮಲಗಿದ್ರೆ ತಪ್ಪು, ಮಾತಾಡಿದ್ರೆ ತಪ್ಪು, ನಕ್ರೆ ತಪ್ಪು. ಯಾಕೆ ಇಲ್ಲಿ ತಪ್ಪಾಗಿ ಕಾಣ್ತಾ ಇದೆ? ಇಲ್ಲಿ ನಾನು ಕೇವಲ ಅತ್ತೆ ಸೊಸೆ ಸಂಬಂಧ ಮಾತ್ರ ಮಾತಾಡ್ತಾ ಇಲ್ಲ, ಎಲ್ಲ ಸಂಬಂಧಗಳಲ್ಲೂ ಇದೇ ಆಗೋದು. ಗಂಡ ಹೆಂಡತಿ ಸಂಬಂಧ ಇರಬಹುದು, ಅಥವಾ ಅಕ್ಕಪಕ್ಕದವರ ಸಂಬಂಧ ಇರ್ಬೋದು. ಈ ರೀತಿ ನಮಗೆ ಬೇಡ 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 ಅಂದಾಗ ಏನಾಗ್ತಾ ಹೋಗುತ್ತೆ, ಆ ನೆಗೆಟಿವಿಟಿ ಹತ್ರನೇ ಕರ್ಕೊಂಡು ಹೋಗ್ತಾ ಹೋಗುತ್ತೆ ನಮಗೆ. ಪಾಪ ಅವ್ರು ಒಳ್ಳೇದಾಗಿ ಹೇಳ್ತಾ ಇರ್ತಾರೆ, ಅತ್ತೆ ಕಾಫಿ ಕುಡಿಬೇಡಿ, ಹಾಲು ಕುಡೀರಿ ಅಂತ ಒಳ್ಳೇದಾಗಿ ಹೇಳಿದ್ರೆ ಅತ್ತೆಗೆ ಅನಿಸುತ್ತೆ, ನೋಡು ನನ್ನ ಮಗ ಕಾಫಿ ಪುಡಿ ತಂದು ಕೊಡೋದು, ಇವಳಿಗೆ ಕಾಫಿ ಮಾಡಿಕೊಡೋದಕ್ಕಾಗೋದಿಲ್ವಾ ಅನಿಸುತ್ತೆ. ಆದರೆ ಸೊಸೆ ಹೇಳ್ತಾ ಇರೋದೇನಕ್ಕೆ, ಕಾಫಿ ಕುಡಿಬೇಡಿ, ಕಾಫಿ ಕುಡಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಗ್ಯಾಸ್ಟ್ರಿಕ್ ಆದರೆ ನೀವು ಸಂಕಟವನ್ನು ಅನುಭವಿಸ್ತೀರಾ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿಬಿಡ್ತಾರೆ, ನಾನು ಅಡ್ಮಿಟ್ ಆದರೆ ನಿನಗೇನಾಗಬೇಕು, ನಿನ್ನ ಗಂಡನ ದುಡ್ಡು ಖರ್ಚಾಗುತ್ತಾ ಅಲ್ವಾ? ಅಂದರೆ ಇಲ್ಲಿ ಈ ಟ್ಯಾಗ್ಲೈನ್ಸ್ ಏನಿದೆ ಇದೆಲ್ಲವೂ ಸಹ ಹಾಗೆ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಹೇಳಿದ್ದು ಕೋಪ ಇರ್ಬೋದು, ದುರಾಸೆ ಇರ್ಬೋದು, ಇದೆಲ್ಲವೂ ಸಹ ಬೀಜ ಇದ್ದ ಹಾಗೆ. ಇದರ ಬದಲು ನಾವು ಸಾತ್ವಿಕದ ಬೀಜವನ್ನು ನೆಟ್ಟಾಗ ಭಗವಂತನ ಬಗ್ಗೆ ತಿಳ್ಕೋಬೇಕು, ನಾನು ಒಳ್ಳೆಯವಳಾಗಬೇಕು, ನನ್ನ ಕೋಪವನ್ನು ಕಮ್ಮಿ ಮಾಡ್ಕೋಬೇಕು, ನಾನು 4 ಜನಕ್ಕೆ ನಗುವನ್ನು ಹಂಚಬೇಕು, 4 ಜನಕ್ಕೆ ನನ್ನಲ್ಲಿರುವಂತಹ ಜ್ಞಾನವನ್ನು ಹಂಚಬೇಕು. ಭಗವಂತ ನಿನ್ನ ನಾಮಸ್ಮರಣೆಯನ್ನು ಎಷ್ಟು ಜನಕ್ಕೆ ಹಂಚೋದಕ್ಕಾಗುತ್ತೋ ಅಷ್ಟು ಜನಕ್ಕೆ ಹಂಚಬೇಕು. ನೋಡಿ, ಎರಡೂ ಸಹ ಬೀಜದ ಹಾಗೆ. ಆದರೆ ಈ ವೃಕ್ಷ ಯಾವ ರೀತಿ ಕೆಲಸ ಮಾಡ್ತಿದೆ, ಈ ವೃಕ್ಷ ಯಾವ ರೀತಿ ಕೆಲಸ ಮಾಡ್ತಾ ಇದೆ. ಹಾಗಾಗಿಯೇ ಇಲ್ಲಿ ನಾವು ದುಷ್ಟಶಕ್ತಿಗಳು ನಮ್ಮನ್ನು ಆವರಿಸೋದಕ್ಕೆ ಶುರು ಮಾಡ್ತಾ ಹೋಗುತ್ತೆ. ಯಾವಾಗ ಜ್ಞಾನ
ನಮಗೆ ಆಸೆಯಿಂದ ಆವೃತವಾಗುತ್ತೋ ಆಗ ನಮ್ಮ ದೇಹದಲ್ಲಿ ದುಷ್ಟಶಕ್ತಿಗಳು ಆವರಿಸ್ಕೊಳ್ತಾ ಹೋಗುತ್ತೆ. ಆಗ ನನ್ನ ಮನಸ್ಸು ನನ್ನ ಬುದ್ಧಿಯನ್ನು ಕೇಳುವುದಿಲ್ಲ. ನೋಡು, ನೀನು ಶುಗರ್ ಇದೆ, ಮೈಸೂರು ಪಾಕ್ ತಿನ್ನಬೇಡ, ಅಥವಾ ನೀನು ಕೋಪ ಮಾಡ್ಕೋಬೇಡ, ಸಂಬಂಧ ಹಾಳಾಗತ್ತೆ, ಕೇಳಲ್ಲ. ಯಾಕೆ? ಅಲ್ಲಿ ಆಸೆ ಆವೃತವಾಗಿರುತ್ತೆ. ಅಷ್ಟೇ ಅಲ್ಲ, ನಾನು ಆಗಲೇ ಹೇಳಿದ ಹಾಗೆ ನಮ್ಮ ಹಿರಿಯರು ಎಷ್ಟು ಸುಂದರವಾಗಿ ಕೆಲವು ಪದ್ಧತಿಗಳನ್ನು ಮಾಡ್ಕೊಂಡು ಬರ್ತಾ ಇದ್ರಪ್ಪ ಅಂತಂದರೆ, ಮನೆಯಲ್ಲಿ ಯಾವುದೇ ಒಂದು ವಸ್ತು ಖಾಲಿ ಆದರೂ ಅದು ಖಾಲಿ ಆಯಿತು ಅಂತ ಹೇಳ್ತಾ ಇರಲಿಲ್ಲ. ಏನಂತ ಹೇಳ್ತಾ ಇದ್ರು ಗೊತ್ತಾ? ಅದರಲ್ಲಿ ಎಕ್ಸ್ಪೆಷಲಿ ಮಂಗಳ ದ್ರವ್ಯಗಳೇನಾದರೂ ಖಾಲಿ ಆಗೋಯ್ತು ಅಂತ ಅಂದರೆ ಅರಿಶಿಣ, ಕುಂಕುಮ, ಬಳೆಗಳು ಇದೆಲ್ಲ ಖಾಲಿ ಆಯಿತು ಅಂದರೆ ಹೊರಗಡೆ ಹೋಗೋ ಗಂಡಸ್ರಿಗೆ ಹೇಳ್ತಾ ಇದ್ರು, ಇದು ನಮ್ಮ ಮನೆಯಲ್ಲಿ ಹೆಚ್ಚಾಗಿದೆ, ತೆಗೆದುಕೊಂಡು ಬನ್ನಿ. ಅವ್ರಿಗೆ ಗೊತ್ತಾಗ್ತಿತ್ತು, ಓಕೆ ಖಾಲಿಯಾಗಿದೆ, ತೊಗೊಂಬರ್ಬೇಕು. ಯಾಕೆ ಅಲ್ಲಿ ಖಾಲಿಯಾಗಿದೆ ಅನ್ನೋ ಒಂದು ಪದವನ್ನು ಬಳಸ್ತಾ ಇರಲಿಲ್ಲಪ್ಪ ಅಂತ ನೋಡೋದಾದರೆ, ಅದೂ ಸಹ ನಮಗೆ ಬೇಡ. ಅಂದರೆ ನೆಗೆಟಿವಿಟಿಯಿಂದ ಎಷ್ಟು ದೂರ ಇರುವುದಕ್ಕೆ ಸಾಧ್ಯವೋ ಅಷ್ಟು ದೂರ ಇರಬೇಕು. ಅಷ್ಟು ದೇವತೆಗಳು ಅಷ್ಟು ಅಂತ ಹೇಳ್ತಾ ಇರ್ತಾರೆ. ಆ ಅಷ್ಟು ದೇವತೆಗಳು ಸಂಜೆ ಹೊತ್ತು ಸಂಚರಿಸ್ತಾರೆ ಅಂತ ಕೆಲವರು ಹೇಳಿದ್ರೆ, ಕೆಲವರು ಇಲ್ಲ, ನಮ್ಮ ಎರಡೂ ಭುಜದ ಮೇಲೆ ಕುಳಿತುಕೊಂಡಿರ್ತಾರೆ, ಹಾಗಾಗಿ ನೀನೇನು ಮಾತಾಡ್ತೀಯೋ ಅದನ್ನು ಅಷ್ಟು ಅಂದ್ಬಿಡ್ತಾರೆ. ಹಾಗಾಗಿ ನಾವೇನಾದರೂ ಬಾಯಿ ತಪ್ಪಿ ಕೆಟ್ಟ ಮಾತನ್ನಾಡಿದಾಗ ಅವ್ರು ಹೇಳ್ತಾ ಇದ್ರು, ಇಲ್ಲ ಬಿಡ್ತು ಅಂತ ಹೇಳು, ನನ್ನಿಂದ ತಪ್ಪಾಯಿತು ಅಂತ ಹೇಳು, ಈ ರೀತಿ ಆಗದೆ ಇರಲಿ ಅಂತ ಕೇಳ್ಕೊ ಅಂತ ನಮಗೆ ಹೇಳೋರು. ಇದೇ ಮಾತನ್ನು ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀವ? ಇದನ್ನು ಕೌನ್ಸಿಲರ್ ಹತ್ರ ಕರ್ಕೊಂಡು ಹೋಗಿ ಪಾಸಿಟಿವಿಟಿ ಅಂದರೆ ಏನು, ನೆಗೆಟಿವಿಟಿ ಅಂತ ಹೇಳ್ಕೊಡ್ತಾ ಹೋಗ್ತೇವೆ ವಿನಃ ನಮ್ಮ ಹಿರಿಯರೇ ಒಳ್ಳೆ ಕೌನ್ಸಿಲರ್ಗಳಾಗಿದ್ದರು, ಅಜ್ಜ ಅಜ್ಜಿನೇ ಒಳ್ಳೆ ಕೌನ್ಸಿಲರ್ ಆಗಿದ್ದರು. ಇದನ್ನು ನಾವು ಮರೆತು ಬಿಡ್ತಾ ಇದ್ದೀವಿ. ಹೆಜ್ಜೆ ಹೆಜ್ಜೆಗೆ ನಾವಿಲ್ಲೇನು ಮಾಡ್ತಾ ಇದ್ದೀವಿ? ಪ್ರತಿಯೊಂದನ್ನು ಸಹ ನಮಗೆ ನಾವು ಹೇಳ್ಕೊಳ್ತಾ ಇದ್ದೀವಿ. ಈ ರೀತಿ ಆದಾಗ ನಮ್ಮ ಜೀವನದಲ್ಲಿ ನೆಗೆಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ನಾವು ನಮ್ಮ ಜೀವನವನ್ನೇ ತೆಗೆದುಕೊಂಡಾಗ, ನಾವು ಮೊದಲು ನಮ್ಮ ಬಳಿ ಹಣ ಕಮ್ಮಿ ಇತ್ತು, ಬಡತನದಲ್ಲಿ ಇದ್ವಿ, ಆದರೆ ನೆಮ್ಮದಿ ಇತ್ತು. ಈಗ ಸಿರಿತನ ಹೆಚ್ಚಾಗಿದೆ, ಆದರೆ ನೆಮ್ಮದಿ ಇಲ್ಲ ಅಲ್ವಾ? ಏನಿದಕ್ಕೆ ಕಾರಣ? ನಾನು ದುಡಿತಾ ಇದ್ದೀನಿ, ಕೃಷ್ಣ ಹೇಳ್ದ ನನ್ನ ಕರ್ಮವನ್ನು ಮಾಡ್ತಾ ಇದ್ದೀನಿ, ನಾನು ಕರ್ಮ ಮಾಡ್ತಾ ಇರೋದ್ರಿಂದನೇ ನನ್ನ ಹಣವನ್ನು ಗಳಿಸ್ತಾ ಇದ್ದೀನಿ. ಹಾಗಿದ್ರೆ ಯಾಕೆ ಭಗವಂತ ನನಗೆ ನೆಮ್ಮದಿ ಕೊಡ್ತಾ ಇಲ್ಲ? ಯಾಕೆ ನೀನು ಸಿರಿತನದಲ್ಲಿ ಇದೆಯಾ, ನಿನ್ನ ಕರ್ಮದಿಂದ ನೀನು ಹಣವನ್ನು ಗಳಿಸಿದೆಯಾ, ಆದರೆ ನಿನಗೆ ನೆಮ್ಮದಿ ಯಾಕೆ ಇಲ್ಲ ಅಂತ ಅಂದರೆ, ಆ ಹಣದ ದುಡಿಬೇಕು ಅನ್ನೋದ್ರ ಹಿಂದೆ ನಿನ್ನ ದುರಾಸೆ ಇದೆ. ಇನ್ನೂ ಜಾಸ್ತಿ ದುಡಿಬೇಕು. ಹಳ್ಳಿಯಲ್ಲಿ ಕೆಲಸ ಮಾಡೋದಕ್ಕಿಂತ ಸಿಟಿಯಲ್ಲಿ ಕೆಲಸ ಮಾಡಿದ್ರೆ ಜಾಸ್ತಿ ದುಡ್ಡು ಬರುತ್ತೆ. ಸಿಟಿಯಿಂದ ನಾನು ಫಾರಿನಿಗೆ ಹೋಗಿ ದುಡಿದ್ರೆ ಜಾಸ್ತಿ ದುಡ್ಡು ಬರುತ್ತೆ ಅಲ್ವಾ? ದುರಾಸೆ ಹೆಚ್ಚಾಗ್ತಾ ಹೋಯಿತು. ನಮ್ಮ ಜ್ಞಾನಕ್ಕೆ ಪರದೆ ಆವರಿಸ್ಕೊಳ್ತಾ ಹೋಯಿತು. ಹಾಗಾಗಿ ದುಷ್ಟಶಕ್ತಿಗಳು ನೃತ್ಯ ಮಾಡೋದಕ್ಕೆ ಶುರು ಆಯಿತು ಅಂದರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಹಾಗಿದ್ರೆ ಇದನ್ನು ನಾವು ಕಂಟ್ರೋಲ್ ಮಾಡೋದು ಹೇಗೆ? ನಮಗೆ ಗೊತ್ತಾಯಿತು, ನಮ್ಮ ಕೋಪಕ್ಕೆ ಮೂಲ ನಮ್ಮ ದುಃಖ, ಕೋಪಕ್ಕೆ ಮೂಲ ನಮ್ಮ ಆಸೆಗಳು. ಈ ಆಸೆಗೆ ಮೂಲ, ಆಸೆಯಿಂದ ಏನೆಲ್ಲ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಾಯಿತು. ಅಷ್ಟೇ ಅಲ್ಲದೆ ಆಸೆಯ ಜಾಗ ಯಾವುದು, ಅದು ಎಲ್ಲಿ ಕುಳಿತಿದೆ ಅಂತ ಗೊತ್ತಾಯಿತು. ಹಾಗಿದ್ರೆ ಇದನ್ನು ಹೊರಗೆ ಹಾಕೋದು ಹೇಗೆ ಅಂತ ನಮ್ಮ ಭಗವಂತ ಉಳಿದ 3 ಶ್ಲೋಕಗಳಲ್ಲಿ ಹೇಳ್ತಾ ಹೋಗ್ತಾನೆ. ಅದನ್ನು ನಾಳೆಯ ತರಗತಿಯಲ್ಲಿ ಕೇಳೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಐ ಹೋಪ್ ಅರ್ಥಗಳು ತುಂಬ ಕಟುವಾಗಿದೆ, ಆದರೆ ಇದು ನಮ್ಮ ಜೀವನಕ್ಕೆ ನಾವು ಪಾಲನೆ ಮಾಡಲೇಬೇಕು. ಯಾಕೆ ಅಂತ ಅಂದರೆ, ನಮ್ಮನ್ನು ನಾವು ತೀಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡ್ತಾ ಇದೆ. ಹೇಗೆ ಒಬ್ಬ ಶಿಲ್ಪಿಯಾದವನು ಒಂದು ಬಂಡೆಯಲ್ಲಿರುವಂತಹ ಎಕ್ಸ್ಟ್ರಾ ಕಲ್ಲನ್ನು ಹೇಗೆ ಕೆತ್ತಿ 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 ಸುಂದರ ಶಿಲೆಯನ್ನಾಗಿ ಮಾಡ್ತಾನೋ, ಆ ರೀತಿ ಭಗವದ್ಗೀತೆಯ ಮೂಲಕ ಭಗವಂತ ನಮಗೆ ಸುಂದರ ಶಿಲೆ ಮಾಡ್ತಾ ಇದ್ದಾನೆ. ಆದರೆ ಚಾಣ ಮತ್ತು ಸುತ್ತಿಗೆನ ನಮ್ಮ ಕೈಲೇ ಕೊಟ್ಟಿದ್ದಾನೆ, ನೀವೇ ಕೆತ್ಕೊಳ್ಳಿ, ನೀವೇ ಸುಂದರವಾಗಿ ಅಂತ. ಹಾಗಾಗಿ ಅವನು ನಮ್ಮನ್ನು ಇನ್ನಷ್ಟು ಉತ್ತಮರಾಗಿ ಮಾಡಲಿ ಅಂತ ಹೇಳಿ
ಅವನಿಗೆ ಶರಣಾಗ್ತಾ ಸರ್ವಂ ಶ್ರೀ ಕೃಷ್ಣ ಅರ್ಪಣಮಸ್ತು.